कृपाय तुभ्यम् असतु श्रीमदानन्दतीर्थेन्दर्नो हृदम्बरे यद्वदश्चन्द्रिका स्वान्त सन्तापन्दिनीश्रीपति नित्या सिद्धान्तदुर्भान्त ध्वंसनविचक्षणः जयतीर्थाख्यतरनिर्भासतान्नो हृदम्बरे अर्थकल्पितकल्पोऽयं वृत्तस्थिरजकेसरी व्यासतीर्थगुरुर्भूयादे अस्मदिष्टार्थसिद्धे तपो विद्या विरक्त्यादि सद्गुणो घाकरानहं वादिराजगुरुन् वन्दे हयग्रीवदयाश्रयन् प्रणमत्कामदीनं च भजतः सुरतरूपमं श्रीभावबोधकृत्पाद चिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे यस्य प्रचण्डतपसा सुधीतरुक्तिः पृष्टो हरिकिलवशं मदतामवाप श्रीमद्वसन्मतपयोनिधिब्रह्मचन्द्रः श्रीविष्णुतीर्थमुनिराडे मदमातनोतु नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं नमः सत्याविघ्नकराब्धोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीसत्यात्मतीर्थगुरुभ्यो नमः रघुप्रमतिसत्पुत्रं सत्प्रमोद गुरुप्रियम् अजातशत्रुं तं वन्दे रघुप्रियगुरुं सदा श्रीरघुविजयतीर्थगुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय हृदासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् श्रीगुरुभ्यो नमः हरिः ओम् सर्वेष्टपुष्टिमिह तत्र स्वरूपतां च कृष्णस्तयोर्वरमदादथ राजमार्गे गच्छन् ददर्श वनितां नरदेव योग्यमादाय गन्धमधिकं कुटिलां व्रजन्तीं स्वस्ति ಕಿವಿಕ್ರಯ ಆ ಉದ್ಧಾರದ ಪ್ರಸಂಗವನ್ನ ಆಚಾರ್ಯರು ಸಂಗ್ರಹ ಮಾಡ್ತಾ ಇದ್ದಾರೆ ನಿರ್ಣಯವನ್ನ ಸರ್ವೇಷ್ಟ ಪುಷ್ಟಿಮಿಹ ತತ್ತ ಸ್ವರೂಪತಾಂಚ ಕೃಷ್ಣಸ್ತಯೋ ಅವರಿಬ್ಬರಿಗೂ ಹಿಂದೆ ಹೇಳಿರ್ತಕ್ಕಂಥ ಆ ಕ್ಷೌರಿಕನಿಗೂ ಮತ್ತೆ ಮಾಲಾಕಾರ ಅವರಿಬ್ಬರಿಗೂ ಕೂಡ ಪರಮಾತ್ಮ ಈ ಲೋಕದೊಳಗೆ ಬರಿತಾ ಇದ್ದಾರೆ ಇಹ ಅಂದ್ರೆ ಈ ಲೋಕದೊಳಗೆ ಸರ್ವೇಷ್ಠ ಪುಷ್ಟಿಂ ಸರ್ವೇಷ್ಠ ಸಮೃದ್ಧಿಯನ್ನ ಪರಮಾತ್ಮ ಕೊಟ್ಟಿದ್ದಾರೆ ನೋಡಿ. ನಾವೇನ್ ಮಾಡ್ತೀವಿ, ನಮಗೆ ಪಾರತ್ರಿಕವಾಗಿರ್ತಕ್ಕಂಥ ಸುಖ ಬೇಕು, ಬೇಡ ಅಂತಲ್ಲ. ಆದ್ರೆ ಮುಖ್ಯವಾಗಿ ಜನ ಬಯಸ್ತಕ್ಕಂಥ ಅದ್ಯಾವುದು ಐಹಿಕ ಸುಖ. ನಮ್ಗೆ ಇದು ಮೊದಲು ಇಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಬರ್ತದೋ ಏನೋ ಏನೋ ಅದು ಅಲ್ಲ. ಸಾತ್ವಿಕರಾಗಿರ್ತಕ್ಕಂಥವ್ರು ಅಂದ್ರೆ ಸರಿಯಾಗಿರ್ತಕ್ಕಂಥ ಜ್ಞಾನ ಇರ್ತಕ್ಕಂಥವ್ರು ಅದನ್ನು ಕೇಳೋದಿಲ್ಲ, ಫಲಾಪೇಕ್ಷೆಯಿಂದ ಕೇಳೋದಿಲ್ಲ, ಸರಿ ಹೋಯ್ತು. ಆದ್ರೆ ಬಹಳ ಜನ ಇರ್ತಕ್ಕಂಥವ್ರು ಯಾವುದನ್ನು ಬಯಸ್ತಾ ಇದ್ದಾರೆ ಅಂದ್ರೆ ಏಲೋಕದಲ್ಲಿ ಎಲ್ಲಾ ಸಕಲವಾಗಿರ್ತಕ್ಕಂಥ ಪುತ್ರ ಪೌತ್ರ ಸಂಪತ್ತು ಎಲ್ಲವನ್ನು ಕೂಡ ಬಯಸ್ತಾ ಇದ್ದಾರೆ. ಅದನ್ನು ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ, ಅವರಿಬ್ಬರಿಗೂ ಕೂಡ ಈ ಲೋಕದಲ್ಲಿ ಎಲ್ಲಾ ಸಮೃದ್ಧಿಯನ್ನು ಕೊಟ್ಟಿದ್ದಾನೆ, ಮತ್ತೆ ಪರಲೋಕದಲ್ಲಿಯೂ ಕೂಡ ಸಾರೋಪ್ಯ ವರವನ್ನ ಪರಮಾತ್ಮ ಅವರಿಗೆ ಕೊಟ್ಟಿದ್ದಾನೆ. ಯಾರು? ಅವರೆಲ್ಲರೂ ಕೂಡ ಅಮುಕ್ತ ಸ್ಥಾನದಲ್ಲಿ ಇರ್ತಕ್ಕಂಥ ಸೇವಕರು, ಪರಮಾತ್ಮನ ಸೇವೆಗೆಂದೇ ಬಂದಿರತಕ್ಕಂಥವರು. ಅದಾದ ನಂತರ ಪರಮಾತ್ಮ ರಾಜಮಾರ್ಗದಲ್ಲಿ ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ರಾಜ್ಯ ಯೋಗ್ಯವಾಗಿರ್ತಕ್ಕಂಥ ಗಂಧವನ್ನ, ಶ್ರೇಷ್ಠವಾಗಿರ್ತಕ್ಕಂಥ ಗಂಧವನ್ನು ತೆಗೆದುಕೊಂಡು ತುಂಬಾ ಗೂನಿಯಾಗಿರ್ತಕ್ಕಂಥ, ಬಹಳ ಗೂನಿಯಾಗಿರ್ತಕ್ಕಂಥ ಹಾಕಿ ಕುಟಿಲಾಮ್ರಜಂತಿ, ಅತ್ಯಂತ ಗೂನಿಯಾಗಿರ್ತಕ್ಕಂಥ ಒಬ್ಬ ಸ್ತ್ರೀ ಒಬ್ಬಳು ಪರಮಾತ್ಮ ನೋಡ್ತಾ ಇದ್ದಾನೆ. ಪರಮಾತ್ಮನ ದೃಷ್ಟಿಗೆ
ಬಿದ್ದಿದೆ. ಪರಮಾತ್ಮನ ದೃಷ್ಟಿಗೆ ಬೀಳ್ಬೇಕು ನಾವು ಇರ್ತಕ್ಕಂಥ. ನಾವು ಪರಮಾತ್ಮ ನೋಡೋದಲ್ಲ, ಪರಮಾತ್ಮ ನಾವು ನೋಡ್ತೀವಿ, ಗೊತ್ತಾಯ್ತಾ? ಫೋಟೋದಲ್ಲಿ ಮೂರ್ತಿ ಒಳಗೆ ಗೊತ್ತಾಯ್ತಾ ನೋಡ್ತಾ ಇದ್ವಿ. ಆದ್ರೆ ನಾವು ನೋಡ್ತಕ್ಕಂಥದ್ದಕ್ಕೂ ಪರಮಾತ್ಮ ನೋಡ್ತಕ್ಕಂಥದ್ದಕ್ಕೂ ವ್ಯತ್ಯಾಸ ಇದೆ. ಪರಮಾತ್ಮ ನಮ್ಮನ್ನ ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂತಕ್ಕಂಥ ಅಂದ್ರೆ, ಪರಮಾತ್ಮನ ಹೇಳ್ತಕ್ಕಂಥ ಮಾತನ್ನ ಕೇಳಿದ್ರೆ ಪರಮಾತ್ಮ ನಮ್ಮನ್ನ ನೋಡ್ತಾ ಇದ್ದಾನೆ ಅಂತ ಅವನಿಗೆ ಪರಿಹಾರ ಆಗ್ತಾ ಇದ್ವಿ. ಕಾರಣ ಪರಮಾತ್ಮನ ಆರ್ಡರ್ಸ್ ಇದೆ, ಶ್ರುತಿ ಸ್ಮೃತಿಗಳು ಅಂತಕ್ಕಂಥದ್ದು ಪರಮಾತ್ಮನ ಒಂದು ಆತನ ಆರ್ಡರ್ಸ್. ಅದನ್ನ ನಾವು ಪಾಲನೆ ಮಾಡಿದ್ರೆ ಯಾರಿಗಾದ್ರೂ ಕೂಡ ಅಷ್ಟೇ, ತಂದೆಯಾಗಿರ್ತಕ್ಕಂಥವನಿಗೆ ಸಂತೋಷ ಯಾವಾಗ ಆಗ್ತದೆ? ಮಗನಾಗಿರ್ತಕ್ಕಂಥವನು ತಂದೆ ಹೇಳಿರ್ತಕ್ಕಂಥದನ್ನ ಧರ್ಮ ಮಾರ್ಗದಲ್ಲಿ ಅಂತಕ್ಕಂಥ ಅದು ನಡೀತಾ ಇತ್ತು ಅಂದ್ರೆ ಅವನಿಗೆ ಸಂತೋಷ ಆಗೇ ಆಗ್ತದಲ್ಲ. ಅದರಂತೆ ಜಗತ್ತಿಗೆ ತಂದೆಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲವನ್ನು ಕೂಡ ಅವನ ಆಜ್ಞೆಗಳು, ಆಜ್ಞೆಯನ್ನು ನಾವು ಪರಿಪಾಲನೆ ಅಂತಕ್ಕಂಥದ್ದು ಮಾಡಿದ್ರೆ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಇಹದಲ್ಲಿ ಸಂಪತ್ತನ್ನು ಕೊಡ್ತಾ ಇದ್ದಾನೆ. ಪರಲೋಕದಲ್ಲಿ ಇರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷವನ್ನು ಕೂಡ ಕೊಡ್ತಾ ಇದ್ದಾನೆ. ಆ ತ್ರಿವಕ್ರೆಯನ್ನ ಪರಮಾತ್ಮ ನೋಡ್ತಾ ಇದ್ದಾನೆ. ಈ ತ್ರಿವಕ್ರೆ ಅಂತಕ್ಕಂಥದ್ದು ಇಬ್ರು ತ್ರಿವಕ್ರೆಯ. ಒಂದು ರಾಮಾಯಣದಲ್ಲಿ ತ್ರಿವಕ್ರೆ ಇದ್ಲ, ಆಕೆ ಏನಂತ ಕರೀತಾರೆ? ಮಂಥರ. ಆಕೆ ಯಾರಕಿ? ಸಾಕ್ಷಾತ್ ಕಲಿಯ ಹೆಂಡತಿ, ಅತ್ಯಂತ ದುಷ್ಟಳಾಗಿರ್ತಕ್ಕಂಥವಳು, ಗೊತ್ತಾಯ್ತಾ? ರಾಮದೇವರ ಅಭಿಷೇಕಕ್ಕೆ ವಿಘ್ನವನ್ನ ಮಾಡಿರ್ತಕ್ಕಂಥ ಮಹಾಪಾಪಿಯಾಗಿರ್ತಕ್ಕಂಥವಳು ಆಕಿ ಮಂಥರ. ಇವಳು ಅತ್ಯಂತ ಭಾಗ್ಯಶಾಲಿಯಾಗಿರ್ತಕ್ಕಂಥವಳು ಅಂತ ಹೇಳ್ತಾ ಇದ್ದೆ. ಯಾರು? ಈ ಒಂದು ತ್ರಿವಕ್ರ ಇರ್ತಕ್ಕಂಥದ್ದು. ಆಕಿ ಪರಮಾತ್ಮನಿಗೆ ಗಂಧವನ್ನು ಅರ್ಪಣೆ ಅಂತಕ್ಕಂಥದ್ದು ಮಾಡಿ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಕೇಳ್ತಾ ಇದ್ದಾನಂತ ಪರಮಾತ್ಮ, ಕೇಳ್ತಾ ಇದ್ದಾನೆ ನೋಡ್ರಿ. ತೇನ ಅರ್ಥಿತಃ ಸಪದಿ ಗಂಧ ಮಾದಾತೆ ತ್ರಿವಿಕ್ರ ತೇನ ಅಗ್ರಜೇನ ಸಹಿತೋ ಭಗವಾನ್ ಲಿಲಿಂಪೆ ತಾಂ ಚ ಅಸುರಜತ್ವಂ ಅನಯತ್ ಸತಯಾರ್ಥಿತೋ ಅಲಮಾಯಾಮಿ ಕಾಲತ ಇತಿ ಪ್ರಹಸನ್ನ ಮುಂಚತೆ. ಪರಮಾತ್ಮ ಕೇಳ್ತಾ ಇದ್ದಾನೆ. ಕೇಳಿದ ತಕ್ಷಣ ಸಪದಿ ಅಂದ್ರೆ ಕೇಳಿದ ಕೂಡ್ಲೇ ಅಂತ ಅರ್ಥ. ಯೋಚನೆ ಮಾಡ್ಲೇ ಇಲ್ಲ ಅಂತ ಆಕಿನ. ಹೇ ತ್ರಿವಕ್ರೆ, ಹೇ ಸ್ತ್ರೀಯೇ, ಗಂಧವನ್ನು ಕೊಡ್ತಾ ಇದೀಯಾ ನಮಗೆ ಅಂತ ಪರಮಾತ್ಮ ಕೇಳಿದ ತಕ್ಷಣ ಆಕೆ ತ್ರಿವಕ್ಕೆ ಗಂಧವನ್ನು ಪರಮಾತ್ಮನ ಕೊಟ್ಟಿದ್ದಾಳೆ. ಪರಮಾತ್ಮ ಅಣ್ಣನಾಗಿರ್ತಕ್ಕಂಥ ಬಲರಾಮನೊಂದಿಗೆ ಅದನ್ನ ಲೇಪನ ಮಾಡಿಕೊಂಡಿದ್ದಾನೆ. ಮಾಡಿಕೊಂಡು ನೋಡ್ರಿ, ಭಗವಾನ್ ಲಿಲಿಂಪೆ ಅದನ್ನ ಲೇಪನ ಅಂತಕ್ಕಂಥ ಮಾಡಿಕೊಂಡು ಚಾಂಚ ಅಸುರ್ಜತ್ವಂ ಅನಯತ್, ಆಕೆ ವಕ್ರವಾಗಿರ್ತಕ್ಕಂಥದ್ದು ಏನ್ ಮಾಡಿದ್ದಾನೆ? ಆಕೆಯನ್ನ ನೇರವನ್ನಾಗಿ ಮಾಡಿದ್ದಾನೆ. ಗೊತ್ತಾಯ್ತಾ? ತನ್ನ ಪಾದವನ್ನ ಆಕೆಯ ಪಾದದ ಮೇಲೆ ಅಂತ ಪರಮಾತ್ಮ ಇಟ್ಟಿದ್ದಾನೆ. ಗದ್ದದ ಮೇಲೆ 2 ಬೊಟ್ಟನ್ನು ಇಟ್ಟಿದ್ದಾನೆ, ಅದನ್ನು ನೇರವನ್ನಾಗಿ ಮಾಡಿದ್ದಾನೆ ಅಂತಂದಾಗ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮನೆಗೆ ಬರಬೇಕು ಅಂತಕ್ಕಂಥ ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡಿದಾಗ ಪರಮಾತ್ಮ ಸಮಯ ಬರ್ತಾ ಇದೆ, ಬಂದಾಗ ನಾನು ಬಂದೇ ಬರ್ತಾ ಇದ್ದೀನಿ ಅಂತಕ್ಕಂಥ ಹೇಳಿ ಮಂದಹಾಸದಿಂದ ಅವಳನ್ನು ಬೀಳ್ಕೊಡ್ತಾ ಇದ್ದಾನೆ. ಅಷ್ಟು ಪರಮ ಸುಂದರಿ ಆಗಿದ್ದಾಳೆ. ತ್ರಿವಕ್ರ ಅಂತಕ್ಕಂಥ ಅಂದ್ರೆ 3 ಕಡೆ ಶರೀರ ಬಾಗಿರ್ತಂತ, ಗೂನಿ ಅಂತ ಅರ್ಥಕ್ಕಂಥದ್ದು. ಆಕೆ ಯಾರು ಅಂತಕ್ಕಂಥ ಅಂದ್ರೆ ಪಿಂಗಳ ಅಂತಕ್ಕಂಥ ಒಬ್ಬ ಅಪ್ಸರಾಸ್ತ್ರೀ ಅಂತಕ್ಕಂಥದ್ದು ಮುಂದೆ 15ನೇ ಅಧ್ಯಾಯದಲ್ಲಿ ಮುಂದೆ ವಿವರಣೆ ಇರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆ ಕಾರಣ ಪರಮಾತ್ಮ ಕೇಳಿದ ಕೂಡಲೇ ಪರಮ ಭಕ್ತಿಯಿಂದ ಗಂಧವನ ಅರ್ಪಣ ಅಂತಕ್ಕಂಥದ್ದು ಮಾಡಿ ಕೃತಕೃತಳಾಗಿದ್ದಾಳೆ. ಪರಮಾತ್ಮ ಸ್ವೀಕಾರ ಅಂತಕ್ಕಂಥದ್ದು ಮಾಡಿ ಅವಳ ಎಲ್ಲ ವಕ್ರತೆಯನ್ನು ಕೂಡ ನೀಗಿಸಿದ್ದಾನೆ. ಪರಮಾತ್ಮ ಅದನ್ನೆಲ್ಲ ಸರಿ ಮಾಡಿದ್ದಾನೆ, ವಕ್ರತೆಯನ್ನ ಮಾಡಿ ಅತ್ಯಂತ ಪರಮ ಸುಂದರಿ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ. ಆ ಕಾರಣ ಇದರಿಂದ ಗೊತ್ತಾಗ್ತಾ ಇದೆ ನಮಗೆ ಏನಾದ್ರೂ ಕೂಡ ನಮ್ಮ ದೋಷಗಳು ಇರ್ತಕ್ಕಂಥದ್ದು ಗೊತ್ತಾಗ್ತಾ, ಶರೀರದಲ್ಲಿರ್ತಕ್ಕಂಥ ದೋಷಗಳು ನಮಗೆ ಪರಿಹಾರವಾಗಿರ್ತಕ್ಕಂಥ ಪರಿಸ್ಥಿತಿ ಏನಂದ್ರೆ ಪರಮಾತ್ಮನಿಗೆ ಗಂಧವನ್ನ ಅರ್ಪಣೆ ಅಂತಕ್ಕಂಥದ್ದು ಮಾಡಬೇಕು. ಯಾವಾಗಿರ್ತಕ್ಕಂಥದ್ದು ಗಂಧ ಅಂದ್ರೆ ದೇವರಿಗೆ ಮೂರ್ತಿ ಎಚ್ಚಬೇಕಾದ್ರೆ ಗಟ್ಟಿಯಾಗಿರ್ತಕ್ಕಂಥ ಗಂಧವನ್ನೇ ಏರಿಸ್ಬೇಕು. ಅದು ಸ್ಪಷ್ಟ ಮುಖ್ಯ. ಗೊತ್ತಾಯ್ತಾ? ನೀರಾಗಿ ಮಾಡಿ ಬೊಟ್ಟು ಇಡ್ತೀವಲ್ಲ, ಅದು ಆ ಥರ ಮಾಡಲ್ಲ. ಪರಮಾತ್ಮನ ಪಾದ ಕಮಲಗಳಿಗೆ ಅದನ್ನ ಆರ್ದ್ರವಾಗಿರ್ತಕ್ಕಂಥ ಅದನ್ನೆಲ್ಲ ತೆಗಿಬೇಕು. ವಸ್ತ್ರದಿಂದ ಆರ್ದ್ರ ಅಂತಕ್ಕಂಥ ತೆಗೆದು ತುಳಸಿ ಸಮೇತವಾಗಿ ಆ ಗಂಧವನ್ನ ಗೊತ್ತಾಯ್ತಾ ಶಂಖಕ್ಕೆ ಅಂತ ಮುಟ್ಟಿಸಿ ಪರಮಾತ್ಮನ ಪಾದಕ್ಕೆ ಏರ್ಸ್ತಕ್ಕಂಥದ್ದು ಇದು ಗಂಧ ಸಮರ್ಪಣೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದ. ಆ ಕಾರಣ ಇದರಿಂದ
ದೋಷ ಪರಿಹಾರವಾಗ್ತಾ ಇದೆ. ಪರಮಾತ್ಮ ಮನುಷ್ಯನಾಗಿರ್ತಕ್ಕಂಥ ಮಹಾತ್ಮನಾಗ್ತಾ ಇದ್ದಾನೆ ಪರಮಾತ್ಮ ಅನುಗ್ರಹದಿಂದ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ತಿವಕ್ಕರಿ ವಚನ ಅಂತಕ್ಕಂಥದ್ದು ಕೊಟ್ಟಿದ್ದಂತೆ ಪರಮಾತ್ಮ ಆಕೆಗೆ ಮುಂದೆ ಅಂಗ ಸಂಘವನ್ನ ಅಂತ ಕೊಡ್ತಾ ಇದ್ದಾನೆ. ಆಕೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗನೇ ವಿಶೋಕ ಅಂತಕ್ಕಂಥದ್ದು, ಅವನೇ ಭೀಮಸೇನ ದೇವರ ಒಂದು ರಥಕ್ಕೆ ಸಾರಥಿ ಆಗಿರ್ತಕ್ಕಂಥವನು ಅವನಿಗೆ ವಿಶೋಕ ಅಂತ ಕರೀತಾ ಇದ್ದಾರೆ. ಇಲ್ಲಿ ಅಮುಂಚತೆ ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಅಮುಚತ್ ಅಂತ ಇರ್ಬೇಕದು. ಸಂಸ್ಕೃತ ಶಬ್ದ ಅಮುಚತ್ ಅಂತಕ್ಕಂಥದ್ದು. ಅಮುಂಚತ್ ಎಂಬುದು ವೈದಿಕ ಪ್ರಯೋಗ ಅಂದ್ರೆ ವೇದದಲ್ಲಿ ಉಪಯೋಗ ಮಾಡತಕ್ಕಂಥ ಶಬ್ದ ಪ್ರಯೋಗ. ಆ ಕಾರಣ ಇಲ್ಲಿ ಆಚಾರ್ಯರು ಅಮುಂಚತ್ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತಕ್ಕಂಥದ್ದಂದ್ರೆ ತಿಳಿಸ್ತಾ ಇದ್ದಾರೆ. ಲೌಕಿಕ ವೈದಿಕ ಪಾಂಡಿತ್ಯ ಚತುರರಾಗಿರ್ತಕ್ಕಂಥ ಅವರು ತ್ರೈಲೋಕ್ಯಾಚಾರ್ಯರು ಅಂತ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲ ಇರ್ತಕ್ಕಂಥದ್ದೇನಿದೆ ಆ ವೈದಿಕ ಅಂತಕ್ಕಂಥದ್ದೇನಿದೆ ಅದಕ್ಕೆ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಸಂಗವಾದ್ಮೇಲೆ ಮುಂದೆ ಪೂರ್ಣೇಂದು ವೃಂದ ನಿವಹಾದಿಕ ಕಾಂತಿ ಕಾಂತ ಸೂರ್ಯೋಮಿತೋ ಗುರು ಪರಮದ್ಯುತಿ ಸೌಖ್ಯ ದೇಹ ಪೀತಾಂಬರ ಕನಕ ಭಾಸುರ ಗಂಧ ಮಾಲ್ಯ ಶೃಂಗಾರ ವಾರಿದ ರಗಣ್ಯ ಗುಣಾರ್ಣವು ಅಗಾತೆ. ಪರಮಾತ್ಮ ರಾಜಮಾರ್ಗದಲ್ಲಿ ಬರ್ತಾ ಇದ್ದಾನೆ. ಪರಮಾತ್ಮನನ್ನು ವರ್ಣನೆ ಮಾಡ್ತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಶ್ಲೋಕ ಇರ್ತು. ಪೂರ್ಣೇಂದು ವೃಂದ ನಿವಹಾದಿಕ ಕಾಂತಿಕಾಂತ ಸೂರ್ಯ ಅಮಿತ ಉರು ಪರಮದ್ಯುತಿ ಸೌಖ್ಯ ದೇಹ. ಪೂರ್ಣಚಂದ್ರರ ವೃಂದಗಳಂತೆ. ವೃಂದ ಅಂತಕ್ಕಂಥದ್ದಂದ್ರೆ ಅದು ನಾವು ಅಂತೀವಲ್ಲ 1000, 10,000, ಲಕ್ಷ, ದಶಲಕ್ಷ, ಕೋಟಿ, ಅರ್ಬುದ ಅಂತಿದ್ವ. ಅರ್ಬುದ, ನಿರ್ಬುದ ಅದಾದ್ಮೇಲೆ ಮುಂದೆ ಬರ್ತಕ್ಕಂಥದ್ದು 1 ಕೋಟಿ. ಗೊತ್ತಾಯ್ತಾ? 1 ಕೋಟಿ ಆದ್ಮೇಲೆ ಬರೋದು ಅರ್ಬುದ, ಅದಾದ್ಮೇಲೆ ನಿರ್ಬುದ, ಅದನ್ನು ಬರ್ತಕ್ಕಂಥದ್ದು ವೃಂದ. ಅಂಥ ಅಮಿತ ತೇಜಸ್, ಅಂತ ಪೂರ್ಣಚಂದ್ರಗಳು ಅಷ್ಟಾದ್ರೆ ಏನು ಕಾಂತಿಯಿಂದ ಕೊಟ್ಟಿರಬೇಕು, ಅಂಥ ಕಾಂತಿಯಿಂದ ಮನೋಹರನಾಗಿರ್ತಕ್ಕಂಥ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದು ಚಂದ್ರನ ಕಾಂತಿ ಆಯ್ತು. ಇನ್ನು ಸೂರ್ಯನಿಗೆ ಹೇಳ್ತಾ ಇದ್ದ, ಸೂರ್ಯನಿಗೂ ಅಷ್ಟೇ ಅಮಿತ ಸೂರ್ಯ ಅಮಿತ ಉರು ಪರಮದ್ಯುತಿ ಸೌಖ್ಯದೀಯ. ಅಮಿತ ಸೂರ್ಯರ ಶ್ರೇಷ್ಠವಾಗಿರ್ತಕ್ಕಂಥ ಕಾಂತಿಯಿಂದ ಕೂಡಿರ್ತಕ್ಕಂಥವನು. ಮತ್ತೆ ಅವನ ಶರೀರ ಎಂತದು ಸೌಖ್ಯ ದೇಹ, ಸುಖಪೂರ್ಣವಾಗಿರ್ತಕ್ಕಂಥ ಆನಂದಾತ್ಮಕವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ಪರಮಾತ್ಮನ ಶರೀರ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಪೀತಾಂಬರವನ್ನು ಹುಟ್ಟಿದ್ದಾನೆ. ಚಿನ್ನ ದೇಹ ಹೊಳಿತಕ್ಕಂಥ ಆ ಎಲ್ಲ ಗಂಧಮಾಲ್ಯಗಳಿಂದ ಅದನ್ನು ಧಾರಣ ಅಂತಕ್ಕಂಥ ಮಾಡಿದ್ದಾನೆ. ಅಂತ ಸೌಂದರ್ಯದ ವಾರಿಧಿ ಅಂದ್ರೆ ಸೌಂದರ್ಯದ ಸಮುದ್ರನೇ ಇರ್ತಕ್ಕಂಥ ಪರಮಾತ್ಮ, ಅನಂತ ಗುಣ ಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ರಾಜಮಾರ್ಗದಲ್ಲಿ ಬರ್ತಾ ಇದ್ದಾನೆ. ಅಂದ್ರೆ ಆ ಚಂದ್ರ ಸೂರ್ಯರ ಕಾಂತಿಯನ್ನು ಹೋಲಿಸಿದ್ದು ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, ಭಕ್ತರಿಗೆ ಚಂದ್ರರಾಶಿಯಿಂದ ಅತ್ಯಂತ ಶಾಂತನಾಗಿ ಕಾಣಿಸ್ತಾ ಇದ್ದಾನೆ ಪರಮಾತ್ಮ. ಇನ್ನು ದ್ವೇಷಗಳಾಗಿರ್ತಕ್ಕಂಥವರಿಗೆ ಮಧ್ಯಾಹ್ನದ ಸೂರ್ಯ ಉಗ್ರ ಹೆಂಗ ಕಾಣಬೇಕೋ ಆ ರೀತಿ ಕಾಣಿಸ್ತಾ ಇದ್ದಾನೆ. ಈ ರೀತಿ ಪರಮಾತ್ಮ ಒಬ್ಬನೇ ಪರಮಾತ್ಮ ಭಕ್ತರಿಗೆ ಅಮಿತ ಚಂದ್ರರ ರಾಶಿಯಂತೆ ಕಾಣಿಸ್ತಾ ಇದ್ದಾನೆ. ಇನ್ನು ದ್ವೇಷಗಳಿಗೆ ಅರ್ಥಾಗಿರ್ತಕ್ಕಂಥವ್ರಿಗೆ ಮಧ್ಯಾಹ್ನದ ಸೂರ್ಯನ ಅಂತ ಉಗ್ರನಾಗಿ ಪರಮಾತ್ಮ ಅವರಿಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬಂದಿದ್ದಾರೆ ಪರಮಾತ್ಮ ಅಂದ್ರೆ ಪ್ರಾಪ್ಯ ಅಥ ಚ ಆಯುಧ ಗೃಹಂ ಧನು ಶರೀರ ದತ್ತಂ ಕೃಷ್ಣ ಪ್ರಸಹ್ಯ ಜಗೃಹೇ ಸಕಲೈರ ಭೇದ್ಯಂ ಕಾಂಸಂ ಸನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಆರೋಪ್ಯ ಚೈನ ಮನುಕೃಷ್ಯ ಬಭಂಜ ಮಧ್ಯೆ. ಪ್ರಾಪ್ಯ ಅಥ ಮುಂದೆ ಆಯುಧಗಳನ್ನೆಲ್ಲ ಇಟ್ಟಿದ್ರು. ಎಕ್ಸಿಬಿಷನ್ ಟೈಪ್ ಇಡ್ತಾರೆ ಒಳಗಿಡ್ಲಿಕ್ಕೆ ತೋರ್ಲಿಕ್ಕೆ ಅಂತ, ಯಾವ್ಯಾವ ಆಯುಧಗಳವೆ ಏನವೆ ಅಂತಕ್ಕಂಥ. ಅದಕ್ಕೆ ಆಯುಧ ಗೃಹ ಅಂತ ಕರೀತಾರೆ. ಎಲ್ಲ ಆಯುಧಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥ ಇಟ್ಟಿರ್ತಕ್ಕಂಥ ಗೃಹ. ಅಲ್ಲಿ ಪರಮಾತ್ಮ ಪ್ರವೇಶವನ್ನು ಮಾಡಿದ್ದಾನೆ. ಎಂಥ ಪರಮಾತ್ಮ ಅಂತಂದ್ರೆ ಮತ್ತೆ ನಿತ್ಯ ಪರಿಪೂರ್ಣನಾಗಿರ್ತಕ್ಕಂಥ ಸಮಸ್ತ ಶಕ್ತಿ ಸಂಪನ್ನನಾಗಿರ್ತಕ್ಕಂಥ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ, ನಿತ್ಯ ಪರಿಪೂರ್ಣ ಮತ್ತು ಸಮಸ್ತ ಶಕ್ತಿ ಸಂಪನ್ನನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲಿ ಬಂದಿದ್ದಾನೆ ಅಂದ್ರೆ ಆ ಆಯುಧ ಗೃಹ ಅಂತಕ್ಕಂಥದ್ದು ಬಂದು ಅಲ್ಲಿ ಶಿವನಿಂದ ಕೊಟ್ಟಿರ್ತಕ್ಕಂಥದ್ದು. ಕಂಸಗೆ ರುದ್ರದೇವರು ಕೊಟ್ಟಿದ್ದು ಧನಸ್ಸು ಗೊತ್ತಾಯ್ತಾ? ಆ ಧನಸ್ಸನ್ನ ಅಂತಕ್ಕಂಥದ್ದು ಎಲ್ಲರೂ ಕೂಡ
ಕೋಟ್ಯಾನ ಮಂದಿ ಆ ಇವ್ರು ಇರ್ತಕ್ಕಂಥ ಕಂಸನ ಭೃತರಾಗಿರ್ತಕ್ಕಂಥವ್ರು ಅದನ್ನ ಕಾಯ್ತಾ ಇದ್ದಾರೆ. ಅವನ್ನೆಲ್ಲರನ್ನು ಕೂಡ ಅಂತಕ್ಕಂಥ ಅದನ್ನ ನಿವಾರಣಾ ಅಂತಕ್ಕಂಥದ್ದು ಮಾಡಿ ಪರಮಾತ್ಮ ಬಲಾತ್ಕಾರದಿಂದ ಆ ಧನುಸ್ಸನ್ನ ಅಂತಕ್ಕಂಥದ್ದು ಹಿಡಿದು ಎತ್ತುತ್ತಾ ಇದ್ದಾನೆ. ಎತ್ತಿ ಅದನ್ನ ಹೆದೆ ಏರಿಸ್ತಾ ಇದ್ದಾನೆ ಅಂತಕ್ಕಂಥದ್ದಂದ್ರೆ ಅದು ಸ್ಟ್ರೇಟ ಸುಮ್ಮನೆ ಇರ್ತದೆ, ಒಂದು ಕಡೆ ಮಾತ್ರ ಜಾ ಇರ್ತದೆ. ಕಟ್ತಕ್ಕಂಥ ಹಗ್ಗ ಒಂದ್ ಕಡೆಗೆ ಇರ್ತದೆ, ಒಂದ್ ಕಡೆ ಕಟ್ಟಿರ್ತಾರೆ. ಅದನ್ನ ಯಾವಾಗಲೂ ಕೂಡ ಇನ್ನೇನು ಬಾಣ ಪ್ರಯೋಗ ಮಾಡಬೇಕು ಅಂತಂದಾಗ ಏನ್ ಮಾಡ್ತಾರೆ, ಆ ಬಿಲ್ಲನ್ನ ಅಂತಕ್ಕಂಥ ಅದು ಬಗ್ಗಿಸಿ ಆ ಇನ್ನೊಂದು ತುದಿಗೆ ಹಗ್ಗವನ್ನ ಕಟ್ತಾ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಅದನ್ನ ಅದಕ್ಕೆ ಹೆದೆ ಏರಿಸೋದು ಅಂತ ಕರೀತಾರೆ. ಆ ಕಾರಣ ಅದನ್ನ ಆ ಧನುಸ್ಸನ್ನ ಅಂತಕ್ಕಂಥದ್ದು ಹಿಡಿದಿದ್ದಾನೆ, ಎತ್ತಿದ್ದಾನೆ. ಇನ್ನು ಹೆದೆ ಏರಿಸಬೇಕು ಅಂತಕ್ಕಂಥದ್ದು ಸೆಡಿತಾ ಇರ್ಬೇಕಾದ್ರೆ ಬಗ್ಗಿಸ್ಬೇಕಾದ್ರೆ ಮಧ್ಯದಲ್ಲಿ 2 ತುಂಡನ್ನ ಮಾಡಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನ? ಆ ಶಿವಧನಸ್ಸನ್ನ. ಇದೇ ರೀತಿ ರಾಮಾವತಾರದಲ್ಲಿ ಕೂಡ ಅದೇ ಇಂತಹ ಶಿವಧನಸ್ಸನ್ನ ರಾಮರೂಪದಿಂದ ತುಂಡು ಮಾಡಿರ್ತಕ್ಕಂಥ ಶ್ರೀಹರಿ ಇಲ್ಲಿ ಕೂಡ ಶಿವಧನಸ್ಸನ್ನ ಕೃಷ್ಣ ರೂಪದಲ್ಲಿ ಕೂಡ ಶಿವಧನಸ್ಸನ್ನ ಭಗ್ನ ಅಂತಕ್ಕಂಥದ್ದು ಗಳಿಸಿ 2 ಅವತಾರದಲ್ಲಿ ಕೂಡ ನಾನು ರುದ್ರದೇವರಿಗಿಂತಲೂ ಸರ್ವೋತ್ತಮನಾಗಿರ್ತಕ್ಕಂಥವನು. ಈ ವಿಷಯ ಬೆಳೆಯಂಗಿಲ್ಲ, ಸುಮ್ಮನೆ ಏನೋ ಕತೆ ತಿಳ್ಕೊಂಡು ನಾವು ಹೋದ್ವಿ ಅಂತಕ್ಕಂಥದ್ದೆಲ್ಲ. ಕೊಟ್ಟಿರ್ತಕ್ಕಂಥದ್ದು ರುದ್ರದೇವರಿರ್ತಕ್ಕಂಥದ್ದು ಅದನ್ನ ಭಂಗ ಮಾಡಿದ್ದಾನೆ. ಆ ಧನುಸ್ಸನ್ನ ಶಿವಧನುಸ್ಸನ್ನ ಅಂತಕ್ಕಂಥ ಅಂದಮೇಲೆ ಪರಮಾತ್ಮ ಸರ್ವೋತ್ತಮನಾಗಿದ್ದ ಅಂದ್ರೆ ರುದ್ರಗಿಂತಲೂ ಕೂಡ ಸರ್ವೋತ್ತಮನಾಗಿರ್ತಾರೆ, ಶಿವಕ್ಕಿಂತ ಉತ್ತಮನಾಗಿದ್ದಾನೆ ಅಂತ ಪರಮಾತ್ಮ ಹೇಳ್ತಾ ಇದ್ದ. ಅದು ಒಂದು ವಿಷಯ. ಇನ್ನೊಂದು ವಿಷಯ, ರಾಮರೂಪದಿಂದ ಶಿವಧನಸ್ಸನ್ನ ಭಂಗ ಮಾಡಿದ್ದಾನೆ, ಕೃಷ್ಣ ರೂಪದಿಂದ ಶಿವಧನಸ್ಸನ್ನ ಭಂಗ ಮಾಡಿದ್ದಾನೆ. ಆದ ಕಾರಣ ರಾಮರೂಪ ಬೇರೆ ಅಲ್ಲ, ಕೃಷ್ಣ ರೂಪ ಬೇರೆ ಅಲ್ಲ. ಭಗವಂತನ ರೂಪಗಳಲ್ಲಿ ಯಾವಾಗಲೂ ಕೂಡ ಭೇದ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಚಿಂತನೆಯನ್ನ ಮಾಡಬೇಕು. ಆ ರೀತಿ ನಾವು ಮಾಡ್ತಕ್ಕಂಥದ್ದನ್ನ ಕಥೆಯನ್ನ ಶ್ರವಣವನ್ನ ಅಂತಕ್ಕಂಥದ್ದು ಮಾಡ್ಬೇಕು. ಅಂದ್ರೆ ಪರಮಾತ್ಮನ ಗುಣಗಳ ರೂಪದ ಜೊತೆಗೆ ಎಲ್ಲವನ್ನು ಕೂಡ, ಮತ್ತೆ ವಾಯುದೇವರ ಜೀವತತ್ವ, ಮತ್ತೆ ಬೇರೆಯವರೆಲ್ಲ ಪಾರತಂತ್ರ, ಇವನ್ನ ಜತಿಯಾಗಿ ನಾವು ತಿಳಿತಾ ಹೋಗ್ಬೇಕು. ಅಲ್ಲಿ ಧನುರ್ಭಂಗ ಸೀತಾ ಸ್ವಯಂವರಕ್ಕೆ ಕಾರಣ, ಇಲ್ಲೇ ಧನುರ್ಭಂಗ ಕಂಸನ ವಧೆಗೆ ಇದು ನಾಂದಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮುಂದೆ ತಿಳಿಸ್ತಾ ಇದ್ದಾರೆ, ಖರೇಣ ವಾಮೇನ ಸಲೀಲ ಮುದ್ರುತಂ ಸಜ್ಜಂ ಚ ಕೃತ್ವ ನಿಮಿಷೇಣ ಪಶ್ಯತಾಂ ನೃಣಾಂ ವಿಕುಷ್ಯ ಪ್ರಭಭಂಜ ಮಧ್ಯತೋ ಯಥೇಕ್ಷ ಹಿಂದುಡಂ ಮದಕರಿಯು ಉರುಕ್ರಮಃ. ಭಾಗವತದಲ್ಲಿ ಈ ಪ್ರಸಂಗವನ್ನ ಹೆಂಗ ವರ್ಣನ ಮಾಡಿದ್ದಾರೆ ಅಂದ್ರೆ, ಅದು ಹೇಗೆ ಮುರಿದಿದ್ದಾನೆಂದ್ರೆ, ಮದವಾಗಿರ್ತಕ್ಕಂಥ ಒಂದು ಕರಿ ಆನೆ ಇರ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಇಕ್ಷುದಂಡ, ಒಂದು ಕಬ್ಬಿನ ಕೋಲನ್ನ ಅನಾಯಾಸವಾಗಿ ಯಾವ ರೀತಿಯಾಗಿ ಮುರಿತಾದೋ, ಯಾವುದು ಆನೆಯಾಗಿರ್ತಕ್ಕಂಥದ್ದು, ಅದೇ ತರ ಪರಮಾತ್ಮನಾಗಿರ್ತಕ್ಕಂಥ ಇದೇ ಬರೀ ಅನಾಯಾಸವಾಗಿ ಆ ಶಿವಧನಸ್ಸನ ಭಂಗ ಅಂತಕ್ಕಂಥದ್ದು ಮಾಡಿದ್ದಾನೆ, ಮುರಿದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆಗ ತಸ್ಮಿನ್ ಸುರಾಸುರ ಗಣೈಹಿ ಅಖಿಲೈರ ಭೇದ್ಯೆ ಭಗ್ನೇ ಬಭುವ ಜಗದಂಡ ವಿವೇದ ಭೀಮಃ ಶಬ್ದಃ ಸಹ ಏನ ನಿಪಪಾತ ಭುವಿ ಪ್ರಭಗ್ನ ಸಾರಃ ಅಸುರ ಧೃತಿ ಯತೋಪಿ ತದೈವ ಕಂಸಃ. ಎಲ್ಲಾ ದೇವತೆಗಳು, ಸುರ ಅಸುರ ಎಲ್ಲ ಗಣಗಳು ಯಾರಿಂದಲೂ ಕೂಡ ಭೇದವಾಗದೇ ಇರತಕ್ಕಂಥ ಆ ಧನಸ್ಸನ್ನ ಪರಮಾತ್ಮ ಅನಾಯಾಸವಾಗಿ ಮುರಿತಾ ಇರಬೇಕಾದ್ರೆ ಎಷ್ಟು ಶಬ್ದವಾಯ್ತಪ್ಪ ಧನುರ್ಭಂಗವಾದಾಗ ಅಂತಂದ್ರೆ, ಬ್ರಹ್ಮಾಂಡ ಒಡೆದಷ್ಟು ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಶಬ್ದ ಬರ್ತಾ ಇದೆ. ಯಾವಾಗ? ಆ ಧನುಸ್ಸನ ಭಂಗ ಪರಮಾತ್ಮ ಮಾಡಿದಾಗ ಅಂತ ಕಂಸ ಹೇಳ್ತಾ ಇದ್ದಾರೆ. ಕಂಸ ಧೃತಿಯತೋಪಿ ಅತ್ಯಂತ ಧೈರ್ಯಶಾಲಿ ಆಗಿದ್ರೂ ಕೂಡ ಆ ಭಂಗ ಅಂದ್ರೆ ಆ ಶಬ್ದದ ಧ್ವನಿ ಅಂತಕ್ಕಂಥದ್ದು ಕೇಳಿ, ಆ ಶಿವಧನಸ್ಸು ಭಂಗವಾಗಿರ್ತಕ್ಕಂಥದ್ದು ಕೇಳಿ ಅವನೇನಾಗಿದ್ದಾನೆ, ಸಪ್ತಶೂನ್ಯನಾಗಿ ನೆಲದ ಮೇಲೆ ಅವನು ಬಿದ್ದೇ ಬಿಟ್ಟ, ಎಚ್ಚರ ತುತ್ತು ಬೀಳ್ತಾ ಇದ್ದಾನೆ. ಯಾರು? ಕಂಸನಾಗಿರ್ತಕ್ಕಂಥವನು ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ತಡಿಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಕೇವಲ ಧನುರ್ಭಂಗದ ಧ್ವನಿಯನ್ನೇ ಕಂಸನೆ ತಡಿಲಿಕ್ಕೆ ಅಂತಕ್ಕಂಥದ್ದು ಆಗ್ಲಿಲ್ಲ ಅಂತಂದ್ಮೇಲೆ ಅವನು ಸಾಕ್ಷಾತ್ತಾಗಿ ಇನ್ನ ಪರಮಾತ್ಮನ ಏನು ಎದುರಿಸ್ತಾ ಇದ್ದಾನೆ ಅಂತ ಇದರಿಂದಲೇ ಗೊತ್ತಾಗ್ತಾ, ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದ. ಆದಿಷ್ಟಮಪಿ ಗುರುಬಲಂ ಭಗವಾನ್ ಸತೇನ ಸರ್ವಂ ನಿಹತ್ಯ ಸಬಲಃ ಪ್ರಯೋ ಪುನಶ್ಚ ನಂದಾದಿ ಗೋಪ ಸಮಿತಿಂ ಹರಳತ್ರ ರಾತ್ರೌ ಹರಿಹಿ ಅತ್ರ ರಾತ್ರೌ ಭುಕ್ತ್ವಾ ಪಯೋ ನ್ವಿತ ಶುಭಾನ್ನ ಮುವಾಸ ಕಾಮಂ. ಅಕ್ಷೋಣಿಗಟ್ಲ ಸೈನ್ಯ ಅವನತ್ರ ಇದ್ದಿದ್ದು ಬರ್ತಾ ಇದ್ದಾರೆ.
ಆ ಸೈನ್ಯವನ್ನೆಲ್ಲ ದೊಡ್ಡ ಸೈನ್ಯವನ್ನ ಅಂತಕ್ಕಂಥದ್ದು ಪರಮಾತ್ಮ ಎಲ್ಲರನ್ನು ಕೂಡ ಅನಾಯಾಸವಾಗಿ ಸಂಹಾರ ಅಂತಕ್ಕಂಥದ್ದು ಮಾಡಿದ್ದಾನೆ. ಎಲ್ಲರನ್ನು ಕೂಡ ಸಂಹಾರ, ಆ ಸೇನೆಯನ್ನೆಲ್ಲವನ್ನು ಕೂಡ ಸಂಹಾರ ಅಂತಕ್ಕಂಥದ್ದು ಮಾಡಿ ಪರಮಾತ್ಮ ಬಲರಾಮನೊಂದಿಗೆ ಮತ್ತೆ ನಂದಾದಿ ಗೋಪರ ಗುಂಪು ಎಲ್ಲಿ ತಂಗಿತ್ತೋ ಎಲ್ಲಿ ಇದ್ರೋ ಆ ಗುಂಪಿಗೆ ಮತ್ತೆ ಬರ್ತಾ ಇದ್ದಾನೆ. ಬಂದು ಹರಿಹಿ ಅತ್ರ ರಾತ್ರೋ ಭುಕ್ತ್ವ, ಆ ರಾತ್ರಿ ಪರಮಾತ್ಮ ಮತ್ತೆ ಕ್ಷೀರದಿಂದ ಕೂಡಿರ್ತಕ್ಕಂಥ ಶುಭಾನ್ನವನ್ನ ಭೋಜನವನ್ನ ಮಾಡ್ತಾ ಇದ್ದಾನೆ. ಸ್ವೇಚ್ಛೆಯಾಗಿ ಪರಮಾತ್ಮ ಆ ರಾತ್ರಿಯನ್ನು ಕಳೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಮತ್ತೆ ಸ್ಪಷ್ಟತೆ ಮಾಡ್ತಾ ಇದ್ದಾರೆ, ರಾತ್ರಿ ಕಾಲದೊಳಗೆ ಯಾವಾಗಲೂ ಕೂಡ ಕ್ಷೀರಾವನ್ನವನ್ನೇ ಉಣಬೇಕು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಮಜ್ಜಿಗಿದ್ರೆ ಮಜ್ಜಿಗೆ ಆಗಿರ್ತಕ್ಕಂಥದ್ದು ಸರಿ, ಆ ಕಾರಣ ಮೊಸರು ಅಲ್ಲ, ಮೊಸರು ನಿಷೇಧ, ರಾತ್ರಿ ಇರ್ತಕ್ಕಂಥ. ಆದ ಕಾರಣ ಕ್ಷೀರಾನ್ನವನ್ನ ಭೋಜನ ಅಂತಕ್ಕಂಥದ್ದು ಮಾಡಿದ್ದಾನೆ. ಮೊಸರು ಭೋಜನ ಅಂತಕ್ಕಂಥದ್ದು ಮಾಡಬಾರದು ಅಂತಕ್ಕಂಥ ಸೂಚಿಸ್ತಾ ಇದ್ದಾನೆ. ಯಾಕಂದ್ರೆ ಅದು ಆರೋಗ್ಯ ಮತ್ತು ಭಾಗ್ಯ ನಾಶ. ರಾತ್ರಿಯ ಮೊಸರು ಊಟ ಮಾಡ್ತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೆ ಮತ್ತು ಭಾಗ್ಯಕ್ಕೆ ನಾಶಕವಾಗಿರ್ತಕ್ಕಂಥ. ಆದ ಕಾರಣ ಕ್ಷೀರಾನ್ನವನ್ನು ಉಣಬೇಕು. ಅಥವಾ ತ್ರಕ್ತ ಅಂತಕ್ಕಂಥ ಅಂದ್ರೆ ಇದು ಮಜ್ಜಿಗೆ ಇರ್ತಕ್ಕಂಥ. ಕಂಸೋ ಅಪಿ ಅತೀವ ಭಯ ಕಂಪಿತ, ಕಂಸೋ ಅಪಿ ಅತೀವ ಭಯ ಕಂಪಿತ ಹೃತ್ಸರೋಜ ಪ್ರಾತರ್ ನರೇಂದ್ರ ಗಣ ಮಧ್ಯಗತೋ ಅಧಿಕೋಚ್ಚಂ ಮಂಚಂ ವಿವೇಶ ಸಹ ಜಾನಪದೈಶ್ಚ ಪೌರೈಃ ನಾನಾ ಅನುಮಂಚಕ ಗತೈಃ ಯುವತಿ ಸಮೇತೈಃ. ಬೆಳಗಾಗಿದೆ. ಬೆಳಗಾದಾಗ ರಾತ್ರಿ ಎಲ್ಲ ಕೆಟ್ಟ ಕಂಸನಿಗಾಗಿರ್ತಕ್ಕಂಥದ್ದು ಅವನ ಭಯಂಕರದಿಂದ ನಡುಗ್ತಾ ಇದ್ದಾನೆ. ಭಯಾತ್ ಕಂಸ ಅಂತ ಇದ್ದಾರೆ. ಯಾವಾಗಲೂ ಕೂಡ ಭಯದಿಂದ ನಡುಗ್ತಾನೆ ಇರ್ತಕ್ಕಂಥವ್ರು. ನಾವಂತೀವಿ ಬಹಳ ಶ್ರೀಮಂತರಾಗಿರ್ತಕ್ಕಂಥವ್ರು ಬಹಳ ಏನು ಯೋಚನೆ ಇರೋದಿಲ್ಲ, ಅವರಿಗೆ ಜಾಸ್ತಿ ಯೋಚನೆ ಇರ್ತಕ್ಕಂಥ. ಬಡವರಾಗಿರ್ತಕ್ಕಂಥ ಯೋಚನೆ ಇರೋದಿಲ್ಲ. ಅತ್ಯಂತ ಶ್ರೀಮಂತರಾಗಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚಿಗೆ ಹೋಗಿರ್ತಕ್ಕಂಥದ್ದು ಗೊತ್ತಾಯ್ತಾ. ಅದರಲ್ಲಿ ಹೆಂಗಿಡಬೇಕು, ಹೆಂಗ್ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಹೆಚ್ಚು ಬಡ್ಡಿ ಬರ್ತದೆ, ಎಲ್ಲಿ ದುಡ್ಡು ಅಂತಕ್ಕಂಥ ನಮ್ಗೆ ಹೆಚ್ಚಿಗೆ ಇರ್ತಕ್ಕಂಥ ನಮಗೆ ಆ ಬಡ್ಡಿಯಿಂದ ಹೆಚ್ಚು ಸಂಪಾದನೆ ಮಾಡ್ಬೋದು, ಮತ್ತೆ ಸೇಫ್ ಆಗಿ ಎಲ್ಲಿ ಇಡ್ಬೋದು, ಒಂದಲ್ಲ ಎರಡಲ್ಲ ಇರ್ತಕ್ಕಂಥ. ಆದ ಕಾರಣ ಭಯ ಅಂತಕ್ಕಂಥದ್ದು ಇವನಿಗೆ ಭಯ ಏನು ಅಂದ್ರೆ ಇವನು ಮರಣದ ಭಯ, ಯಾವಾಗಲೂ ಕೂಡ ಮರಣದ ಭಯ. ಯಾವಾಗ ಪರಮಾತ್ಮ ಬರ್ತಾನೋ ಯಾವಾಗ ನನ್ನ ಸಂಹಾರವನ್ನು ಮಾಡ್ತಾ ಇದ್ದಾನಂತ ಭಯಾತ್ ಕಂಸಃ ಅಂತ ಹೇಳ್ತಾ ಇದ್ದಾರೆ. ಬೆಳಗಾಗಿದೆ. ಮುಂಜಾನೊಳಗೆ ರಾಜನ ಗುಂಪಿನಲ್ಲಿ ಆ ಕಂಸ ಏನಾಗಿದ್ದಾನೆ, ಎತ್ತರದ ಒಂದು ಪೀಠದ ಮೇಲೆ, ರಾಜ ಸಿಂಹಾಸನದ ಮೇಲೆ ಕಂಸ ಅಂತಕ್ಕಂಥದ್ದು ಕುಳಿತಿದ್ದಾನೆ. ಎಲ್ಲಾ ದೇಶದ ಎಲ್ಲಾ ಪಟ್ಟಣದ ಜನರು ಆ ರೀತಿಯಾಗಿರ್ತಕ್ಕಂಥದ್ದು ಏನಿದೆ, ಒಂದು ಕ್ರೀಡಾಂಗಣ ಟೈಪ್ ಇರ್ತಕ್ಕಂಥದ್ದು ಎಲ್ಲ ಕೂಡ ಗೊತ್ತಾಯ್ತಾ. ಅದರ ನೋಟವನ್ನ, ಆ ದೃಶ್ಯವನ್ನ ಅಂತಕ್ಕಂಥ ನೋಡ್ಬೇಕು ಅಂತಕ್ಕಂಥದ್ದು ಹೇಳಿ ಎಲ್ಲರೂ ಕೂಡ ಪಟ್ಟಣ ಜನರು ತಮ್ಮ ತಮ್ಮ ಹೆಂಡಂದರಲ್ಲಿ ಕೂಡಿಕೊಂಡು ಆಸನದಲ್ಲಿ ಬಂದು ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವನ ಪರಿವಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಕಂಸ ಪರಿವಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಸಂಸ್ಥಾಪ್ಯ ನಾಗ ಮುರುರಂಗ ಮುಖೆ ಕುವಲ್ಯಾ ಪೀಡಂ ಗಿರೀಂದ್ರ ಸದೃಶಂ ಕರಿಸಾದಿಯುಕ್ತಂ ಚಾಣೂರ ಮುಷ್ಟಿಕ ಮುಖಾನಪಿ ಮಲ್ಲ ವೀರಾನೇ ರಂಗೇ ನಿಧಾಯ ಹರಿ ಸಂಯಮನಂ ಕೆಲೈಚತೆ. ಕಂಸ ಏನ್ ಮಾಡಿದ್ದಾನೆ ಅಂದ್ರೆ, ಸಂಸ್ಥಾಪ್ಯ ನಾಗ ಮುರುರಂಗ ಮುಖೇ ಕುವಲ್ಯಾ ಪೀಡಂ, ಆ ಮಹಾದ್ವಾರದೊಳಗೆ, ಆ ರಂಗದ ಮಹಾದ್ವಾರದೊಳಗೆ ಒಂದು ಆನೆಯನ್ನ ನಿಲ್ಸಿದ್ದಾನೆ. ಆನೆ ಹೇಗಿದೆ ಅಂತಂದ್ರೆ ಬೆಟ್ಟದಂತ ಆನೆ ಅಂತ. ಒಂದು ಬೆಟ್ಟ ನೋಡಿದ್ರೆ ಹೇಗಿರ್ಬೇಕು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಆನೆ. ಆ ಆನೆ ಹೆಸರು ಏನಂದ್ರೆ ಕುವಲ್ಯಾ ಪೀಡ ಅಂತ. ಆನೆ ಹೆಸರು ಕುವಲ್ಯಾ ಪೀಡ ಅಂತ ಆನೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತು. ಅಷ್ಟು ದೊಡ್ಡ ಆನೆಯನ್ನ ಮಾವುತ ಇದ್ದಾನೆ, ಅವನು ಕೂಡ ದೈತ್ಯ. ಮಾವುತ ಅದ್ರ ಮೇಲೆ ಕೂತಿದ್ದಾನೆ. ಅಂತ ದೊಡ್ಡದಾಗಿರ್ತಕ್ಕಂಥ ಆನೆ. ಮತ್ತ ರಂಗದ ಒಳಗೆ, ಇದು ರಂಗದ ಹೊರಗಡೆ ಮಹಾದ್ವಾರದೊಳಗೆ ಒಳಗೆ ಬರ್ಬೇಕಲ್ಲ, ಮಹಾದ್ವಾರದೊಳಗೆ ಒಳಗೆ ಬಂದ ಕೂಡಲೇ ಆ ಕುವಲ್ಯಾ ಪೀಡೆಯಿಂದ ಸಂಹಾರವನ್ನು ಮಾಡಿಸ್ಬೇಕು. ಅಷ್ಟ್ರ ಮೇಲೇನು ಒಳಗೆ ಬಂದ ಅಂತಂದ್ರೆ ಚಾಣೂರ ಮುಷ್ಟಿಕ ಅಂತಕ್ಕಂಥವ್ರು ಇದ್ದಾರೆ, ಮಲ್ಲರಾಗಿರ್ತಕ್ಕಂಥವ್ರು, ಅವರು ಕೃಷ್ಣನ ಸಂಹಾರವನ್ನು ಮಾಡ್ತಾ ಇದ್ದಾರೆ ಅಂತ ಇಷ್ಟೆಲ್ಲಾ ಒಂದು ನಿಯೋಜನ ಅಂತಕ್ಕಂಥದ್ದು ಮಾಡಿಕೊಂಡು ಕಂಸ ಏನ್ ಮಾಡಿದ್ದಾನೆ, ಅಲ್ಲಿ ನಿಂದಿರಿಸಿದ್ದಾನೆ. ಮೊದಲು ಹೊರಗಡೆ ಆ ಕುವಲಿಯ ಪೀಡನನ್ನ, ಒಳಗಡೆ ಚಾಣೂರಕ ಮುಷ್ಟಲಾಗಿರ್ತಕ್ಕಂಥ ಅನೇಕ ಮಲ್ಲರನ್ನ, ಅವರಿಬ್ರು ಮುಖ್ಯವಾಗಿರ್ತಕ್ಕಂಥದ್ದು.
ಅವರ ಶಿಷ್ಯರಾಗಿರ್ತಕ್ಕಂಥ ಅನೇಕ ಮಲ್ಲ ವೀರರನ್ನ ನಿಲ್ಲಿಸಿದ್ದಾನೆ. ಯಾರನ್ನ? ಕೇವಲ ಇಬ್ಬರು ಬಾಲಕರನ್ನ, ಕೃಷ್ಣ ಮತ್ತು ಬಲರಾಮ ಇಬ್ಬರು ಬಾಲಕರನ್ನ. ಇನ್ನ ಉಪನಯನ ಆಗಿಲ್ಲವ್ರು, ಇನ್ನ ಇಬ್ಬರು ಬಾಲಕರನ್ನು ಸಂಹಾರ ಮಾಡ್ಲಿಕ್ಕೆ ಇಷ್ಟೊತ್ತಿಗಾಗಲೇ ಅನೇಕ ಅಕ್ಷೋಣಿ ಸೈನ್ಯವನ್ನ ಶಿವಧನುರ್ಭಂಗ ಮಾಡಿ ಸಂಹಾರ ಮಾಡಿ ಬಂದಿದ್ದಾನೆ ಈಗ ಪರಮಾತ್ಮ. ಕುವಲಯ ಪೀಡ ಯಾರು ಬೆಳಿತಾರೆ ನಿರ್ಣಯ ಕೊಡ್ತಾ ಇದ್ದಾರೆ ಆಚಾರ್ಯರು. ರಿಷ್ಟ ಅಂತಕ್ಕಂಥ ಅಸುರನ ಅವತಾರ ಅಂತವ್ರು, ಅದು ಹರಿವಂಶದೊಳಗೆ ಕೊಟ್ಟಿದ್ದಾರೆ. ಆನೆ ಯಾವುದು ಅಂದ್ರೆ ರಿಷ್ಟ ಅಂತಕ್ಕಂಥ ಅಸುರ ಆನೆಯ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಮತ್ತೆ ಚಾಣೂರ ಮುಷ್ಟಿಕ ಅಂತಕ್ಕಂಥವರು, ಅವರು ವಾರಾಹ ಮತ್ತು ಕಿಶೋರ ಅಂತಕ್ಕಂಥ ಇಬ್ಬರು ದೈತ್ಯರಾಗಿರ್ತಕ್ಕಂಥವರು, ಇಬ್ಬರು ಮಲ್ಲರವರು. ಒಬ್ಬರು ಚಾಣೂರ, ಅವರು ಮುಷ್ಟಿಕ ಅಂತಕ್ಕಂಥದ್ದು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಕುವಲ್ಯ ಪೀಡ ಅಂತಕ್ಕಂಥದ್ದು ಅಂದ್ರೆ ಏನು ಅಂತಂದ್ರೆ, ಕುವಲಯ ಪೀಡ ಅಂತಾನೂ ಕರೀತಾರೆ, ಅದಕ್ಕೆ ಕುವಲ್ಯ ಪೀಡ ಅಂತ ಕರೀತಾರೆ. ಕುವಲಯ ಅಂದ್ರೇನು? ಕುವಲಯ ಅಂದ್ರೆ ಭೂಮಂಡಲ, ಭೂಮಿ ಏನಂತ ಕರೀತಾರೆ? ಕುವಲ್ಯ ಅಥವಾ ಕುವಲಯ ಅಂತ ಕರೀತಾರೆ. ಕುವಲಯ ಅಪೀಡ, ಆ ಭೂಮಂಡಲವನ್ನೇ ಪೀಡೆ ಕೊಡ್ತಾ ಇದಂಥದ್ದು ಯಾವುದು? ಆನೆ. ಅಂದ್ರೆ ಒಂದು ಆನೆ ತನ್ನ ಹೆಜ್ಜಿಟ್ರೆ ಈ ಕಡೆ ಬಲಗಡೆ ಹೆಜ್ಜಿಟ್ರೆ ಬಲಗಡಿ ಭೂಮಿ ಅಂತಕ್ಕಂಥದ್ದು ಪೀಡೆ ಆಗ್ಬೇಕು, ಎಡಗಡಿ ಪಾದ ಇಟ್ಟರೆ ಎಡಗಡಿ ಆಗ್ಬೇಕು. ಅಷ್ಟು ಇರ್ತಕ್ಕಂಥ ದೈತ್ಯವಾಗಿರ್ತಕ್ಕಂಥ ಆ ಆನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ, ಕುವಲ್ಯ ಪೀಡ ಅಂತಂದ್ರೆ ಭೂಮಿ ಎಂಬುದು ಅದಕ್ಕೆ ಒಂದು ಬಳ್ಳಿ ಇದ್ದಂಗಂತ. ಒಂದು ಬಳ್ಳಿಯನ್ನ ಯಾವ್ದಾದ್ರು ಕೂಡ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಆಗಿರ್ತಕ್ಕಂಥ ಒಂದು ಬಳ್ಳಿಯನ್ನ ಸುಮ್ನೆ ಹಿಂಗಂದ್ರೆ ಸಾಕು ಮುರಿದೇ ಹೋಗ್ಬಿಡುತ್ತೆ ಬಳ್ಳಿ, ಅಷ್ಟು ತಳ್ಳಿಗಿರ್ತದಲ್ಲ ಬಳ್ಳಿ. ಆ ರೀತಿ ಭೂಮಿ ಎಂಬುದು ಅದಕ್ಕೊಂದು ಬಳ್ಳಿ ಇದ್ದಂಗಂತ. ಯಾವ್ದಕ್ಕೆ? ಆ ಕುವಲಯ ಅಂತ ಆನಿಗೆ ಅಂತಕ್ಕಂಥ. ಆ ಕಾರಣ ಭೂಮಿ ಅಂತಕ್ಕಂಥ ಬಳ್ಳಿಯನ್ನ ಚೆನ್ನಾಗಿ ಅದು ಪೀಡಿಸ್ತಾ ಇದೆ. ಆದ ಕಾರಣ ಅದಕ್ಕೆ ಕುವಲಯ ಪೀಡ ಅಂತ ಇದ್ದಾರೆ, ಆನೆ ಅಂತ ಕರೀತಾ ಇದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಕೂಡ ಅದನ್ನ ಅಂಶಾವತಾರದಲ್ಲಿ ಕೂಡ ಈ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ರಿಷ್ಟೋ ನಾಮ ದ್ವಿತೀಯ ಪುತ್ರೋ ವರಿಷ್ಠೋ ನಾನವೇಶು ಯಹ ಸ ಕುಂಜರತ್ನ ಮಾಪನ್ನ ದೈತ್ಯ ಕಂಸಸ್ಯ ವಾಹನ ಅಂತಕ್ಕಂಥ ಅಂತ ರಿಷ್ಟ ಅಂತಕ್ಕಂಥ ದೈತ್ಯ ಅವನ ಆನೆಯ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಷ್ಟ ಆಯ್ತು. ಇದ್ರ ಜೊತೆಗೆ ಎಷ್ಟು ಬಂದಿದ್ದಾರೆ ಅವನಿಗೆ ಸೈನ್ಯ ಎಷ್ಟು ಜನ ಇದ್ದಾರೆ? ಕಂಸಗೆ ಅಕ್ಷೋಣಿತ ಅಗಣಿತ ಮತ್ಸ್ಯ ಬಲಂಚ ವಿಂಶದ್ ಆಸೀತ್ ಅಸಹ್ಯ ಮುರು ವೀರ್ಯ ಮನನ್ಯ ವಧ್ಯಂ ಶಂಭೋಹೋ ವರಾದಪಿ ತದಸ್ಯ ಸುನೀತ ನಾಮ ಯ ಪೂರ್ವಮಾಸ ರುಕ ಇತ್ಯಸರು ಅನುಜು ಅಭೂತ್. ಅದಕ್ಕೆ ಸ್ಪಷ್ಟವಾಗಿ ನಿರ್ಣಯವನ್ನು ಯಾಕೆ ತಿಳಿಬೇಕು ಅಂದ್ರೆ, ಎಷ್ಟು ವಿಷಯಗಳು ಅಂದ್ರೆ ಅಷ್ಟು ವಿಷಯಗಳು ಗೊತ್ತಿಲ್ಲದಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ವಿಷಯಗಳು. ಅಪಾರ ಸಾಮರ್ಥ್ಯ ಅವನಿಗೆ, ಕಂಸನಿಗೆ, ಗೊತ್ತಾಯ್ತಾ. ಮತ್ತೆ ಎಲ್ಲರೂ ಕೂಡ ಶಿವನ ವರದಿಂದ ಅವಧ್ಯರಾಗಿರ್ತಕ್ಕಂಥವ್ರು ಎಷ್ಟು ಮಂದಿ ಅಂದ್ರೆ 20 ಅಕ್ಷೋಹಿಣಿ ಸೈನ್ಯ. ಭಾರತ ಯುದ್ಧದಲ್ಲಿ ಇರ್ತಕ್ಕಂಥದ್ದು ಎಷ್ಟು? 18. 11 ಅಕ್ಷೋಹಿಣಿ ಕೌರವರದು, ಮತ್ತೆ 7 ಅಕ್ಷೋಹಿಣಿ ಇವ್ರದು ಪಾಂಡರಾಜರು, ಗೊತ್ತಾಯ್ತಾ. ಯುಧಿಷ್ಠಿರ 18 ಅಕ್ಷೋಹಿಣಿ. ಇವನ್ ಒಂದೇ ಸೈನ್ಯ 20 ಅಕ್ಷೋಹಿಣಿ ಸೈನ್ಯ ಅಂತೆ ಇವನ್ ಇರ್ತಕ್ಕಂಥ. ಅಂತ ಅವರೇನು ಸಾಮಾನ್ಯರಲ್ಲ, ಎಲ್ಲರೂ ಕೂಡ ಶಿವನ ವರದಿಂದ ಅವಧ್ಯರಾಗಿರ್ತಕ್ಕಂಥ ಅಷ್ಟು ಸೈನ್ಯ. ಮತ್ತೆ ಚಾಣೂರ ಮುಷ್ಟಿಕ ಮಲ್ಲರು, ಕುವಲಪೀಡ ಅಂತಕ್ಕಂಥ ಆನೆ, ಅವನೇ ಕಾಲನೆಯಿಂದ ಅತ್ಯಂತ ದುಷ್ಟನಾಗಿರ್ತಕ್ಕಂಥ ಅಸುರ, ದುಷ್ಟ ಕಾಮಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೈತ್ಯವನು. ಯಾರು? ಕಂಸನಾಗಿರ್ತಕ್ಕಂಥವನು. ಅವನಿಗೆ 7 ಮಂದಿ ತಮ್ಮಂದ್ರು. ಯಾರಿಗೆ? ಕಂಸನಿಗೆ ಇವನು ದೊಡ್ಡವನು, 7 ಮಂದಿ ತಮ್ಮ. ಅದ್ರ ಬಗ್ಗೆ ಒಬ್ಬರ ಹೆಸರು ಹೇಳ್ತಾ ಇದ್ದಾರೆ ಇಲ್ಲಿ, ಸುನೀತ ಅಂತಕ್ಕಂಥ. ಸುನೀತ ನಾಮ ಒಬ್ಬನು ಇದ್ದ, ಅವನು ಯಾಕೆ ಹೇಳ್ತಾ ಇದ್ದಾರೆ, ಅವನ ಹೆಸರು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಹ ಪೂರ್ವಂ ಆಸ ರುಕ ಇತಿ ಅಸುರಃ ಅನುಜ ಅಭೂತೆ. ಅವನ ಹಿಂದೆ ಯಾರು ಅಂದ್ರೆ ಅವನೇ ಭಸ್ಮಾಸುರ. ನೋಡ್ರಿ, ಎಲ್ಲಿ ನಮ್ಗೇನು ಗೊತ್ತು, ಏನಕ್ಕೆ ರುಕಾಸುರ ಅಂತನೂ ಕರೀತಾರೆ ಅವನಿಗೆ, ಭಸ್ಮಾಸುರ ಅಂತ ಕರಿತಾ ಇದ್ದಾರೆ. ಅವನ ಯಾರು? ರುಕಾಸುರ, ಭಸ್ಮಾಸುರ. ರುದ್ರದೇವರಿಂದ ವರ ಅಂತಕ್ಕಂಥ ಪಡೆದು ರುದ್ರದೇವರ ಮೇಲೆ ಕೈ ಇಡ್ಲಿಕ್ಕೆ ಹೋಗಿರ್ತಕ್ಕಂಥ. ನಾನು ಯಾರ ಮೇಲೆ ತಲೆ ಮೇಲೆ ಕೈ ಇಡ್ತಾ ಇದ್ದೀನೋ ಅವ್ರು ಸುಟ್ಟ ಭಸ್ಮವಾಗಬೇಕು, ತಥಾಸ್ತು ಅಂತಂದ್ರು. ನಾನು ಟೆಸ್ಟ್ ಮಾಡ್ತೀನಿ, ನಿನಗ ಟೆಸ್ಟ್ ಮಾಡ್ಬಿಡ್ತೀನಿ. ಮತ್ತಾಗ್ಲೇ ಅಂದ್ರೆ ಸುಳ್ಳು ವರ ಕೊಟ್ಟಿದ್ರೆ ಅಷ್ಟಾದ್ರೂ ಅವ್ರಿಗೆ ಇದು ಸಂಶಯ ಇರ್ತಕ್ಕಂಥ.
ಪರಮಾತ್ಮ ಮೋಹಿನಿ ಅಂತಕ್ಕಂಥ ಅವತಾರ ಆಯ್ತನಕನ್ನ ಇದ್ದಾರೆ, ಅಥವಾ ಕೆಲವು ಕಡೆಗೆ ಅಂತಕ್ಕಂಥದ್ದು ಒಂದು ಬ್ರಹ್ಮಚಾರಿ ವೇಷದಿಂದ ಬಂದು ಅವನನ್ನು ಮೋಹಗಳಿಸಿ 108 ಮಂದಿ ಯಾರನ್ನ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ನೀ ನೋಡಿಕೆ ಏನು ಸರಿ ಇರ್ತದೆ, ನಾವೆಲ್ಲ ಸುಮ್ಮನೆ ಕೊಟ್ಬಿಡ್ತಾರೆ ಹೋಗ್ಬಿಡ್ತಾರೆ ಅಷ್ಟೇ, ಹಂಗೇಳಿ ತಿಳ್ಕೊಬೇಡ. ನೋಡ್ಕೆ ನೀನ್ ನೋಡ್ಕೋ, ಇಷ್ಟೊಂದೇ ಇರ್ತದೆ, ಇರೋದೇ ಇಲ್ಲ ಅದು ಅಂತ ಅಂದ್ಕೊಳ್ಳಿ. ಅವನು ಮೋಹಗೊಂಡು ತನ್ನ ತಲೆ ಮೇಲೆ ಇಡ್ತಾ ಇದ್ದಾನೆ, ಭಸ್ಮ ಹೋಗ್ತಾ ಇದ್ದಾನೆ ಅಂತ ಬರ್ತಾ ಇದೆ. ಅವನೇ ಆ ರುಕಾಸುರನೇ ಈಗ ಏನಾಗಿದ್ದಾನೆ, ಅವನು ಕಂಸನ ತಮ್ಮ, ಅವನ ಹೆಸರು ಸುನೀತ. 7 ಮಂದಿ, ಕಂಸ ಬಿಟ್ಟು ಕಂಸ ಸೇರಿ 8 ಮಂದಿ, ಕಂಸನೇ ದೊಡ್ಡವನು, ಅದರೊಳಗೆ 7 ಮಂದಿ ಪೈಕಿ ಇವನು ಸುನೀತ ಅಂತಕ್ಕಂಥ ಒಬ್ಬ ಅಸುರ. ಅವನು ಯಾರು ಅಂದ್ರೆ ಅವನು ಭಸ್ಮಾಸುರ, ರುಕಾಸುರ. ಹಿಂದೆ ಇಷ್ಟು ವ್ಯವಸ್ಥೆ ಅವರೇ ಬರೀತಾರೆ. ಸಪ್ತಾನುಜ 7 ಮಂದಿ ತಮ್ಮಂದ್ರು. ಸಪ್ತಾನುಜ ಅಪಿತಸ್ಯ ಪುರಾತನ ಹಿಂದಿನ ಜನ್ಮದಲ್ಲಿಗೂ ಕೂಡ ಅವನ ಕಾಲನೇಮಿಗೆ 7 ಮಂದಿ ಅನುಜರು. ಈಗ ಕೂಡ ಅವರೇ ಮತ್ತೆ ಕಂಸನ ಅನುಜರಾಗಿ ಹುಟ್ಟಿದ್ದಾರೆ. ಸರ್ವೇಕಿ ಕಂಸ ಪೃತನ ಸಹಿತ ಸ್ಮ ರಂಗೇ ತಸ್ತು ಸ ರಾಮ ಅಭಿಯಾಂತಂ ಉದೀಕ್ಷ ಕೃಷ್ಣಂ ಉತ್ತ ಆಯುಧ ಯುಧಿ ವಿಜೇತಮಜಂ ಸುಪಾಪಾಹ. ಆ ಹಿಂದಿನ ಜನ್ಮದಲ್ಲಿ ತಮ್ಮಂದರಾಗಿರ್ತಕ್ಕಂಥ 7 ಜನನೇ ಈ ಕೂಡ ಕಂಸನಿಗೆ ಮತ್ತೆ ತಮ್ಮಂದಿರಾಗಿ ಹುಟ್ಟಿದ್ದಾರೆ. ಎಲ್ಲರೂ ಕೂಡ ಸೇನೆ ಹೊಂದಿಗಳೇ. ಆ ಸೇನಾದ ಮುಂದೆ ಅವರೇ ಲೀಡರ್ಗಳು. ಯಾರು? ತಮ್ಮಂದರು, ಅವನ ಕಂಸನ ತಮ್ಮಂದರು ಇರ್ತಕ್ಕಂಥ ಎಲ್ಲರೂ ಕೂಡ ಸೇರಿದ್ದಾರೆ. ಯಾವಾಗ ಬಲರಾಮ ಸಹಿತನ ಕೃಷ್ಣ ಅಂತಕ್ಕಂಥದ್ದು ಬರ್ತಾ ಇದ್ದಾನೆ, ಆಗ ಅವನನ್ನ ನಾಶರಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನ ಯುದ್ಧದಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಹೇಳಿ ಆಯುಧವನ್ನೇ ಕೈಗೆತ್ತಿಕೊಂಡಿದ್ದಾರಂತೆ ಆ ಎಲ್ಲ ತಮ್ಮಂದಿರು ಮತ್ತೆ ಆ ಒಂದು ಸೈನಿಕರು ಆಗಿರ್ತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣೋಪಿ ಸೂರ್ಯ ಉದಿತೆ ಸಬಲೋವ ಯಸ್ಸೈಹಿ ಸಾರ್ಧಂ ಜಗಾಮವರ ರಂಗ ಮುಖಂ ಸುರೇಶೈಹಿ ಸಂಸ್ತೂಯಮಾನ ಪುರ ವಿಕ್ರಮ ಆಸುರಾಣಾಂ ನಿರ್ಮೂಲನಾಯ ಸಕಲ ಚರಿತೋರು ಶಕ್ತಿ. ಎಲ್ಲ ಅವ್ರು ರೆಡಿಯಾಗಿ ಇಟ್ಬಿಟ್ಟಾರ. ಅವ್ರು ಯಾವುದಕ್ಕಿಲ್ಲ, ಬಂದ ಕೂಡಲೇ ಆನೆಯನ್ನ ಅವನ ಮೇಲೆ ಬಿಡೋದು, ಅವನಂದ ಸಂಹಾರ ಮಾಡಿಸೋದು. ಇಲ್ಲಿದ್ರೆ ಕಾಣೋರ ಮುಷ್ಟಕ ಅಷ್ಟು ಇಲ್ಲ ಅಂದ್ರೆ ಇಷ್ಟು ಸೇನದೆ ಅಷ್ಟು ಮಂದಿ ಆ ದೈತ್ಯರಾಗಿರ್ತಕ್ಕಂಥವ್ರು ತಮ್ಮಂದ್ರಿದ್ದಾರೆ, ಸ್ವತಃ ಕಂಸ ಇದ್ದಾನೆ. ಇಷ್ಟು ವ್ಯವಸ್ಥೆ ಮಾಡಿಕೊಂಡು ಕರ್ಸ್ಯಾರ ಅವರು. ಗೊತ್ತಾಯ್ತು? ಹೆಸರೇನು? ಬರೇ ವಿದ್ಯಾ, ಧನುರ್ವಿದ್ಯೆದ ಪ್ರದರ್ಶನ. ಗೊತ್ತಾಯ್ತ? ಮಲ್ಲ ಯುದ್ಧ ಪ್ರದರ್ಶನ, ಧನುರ್ವಿದ್ಯೆ ಪ್ರದರ್ಶನ ಅಂತ ಕರೆಸಿದ್ದಾನೆ. ಕೃಷ್ಣ ಯಾವ ರೀತಿಯಾಗಿರ್ತಕ್ಕಂಥ ಸೂರ್ಯ ಬರಬೇಕು ಆ ರೀತಿಯಾಗಿ ಶೋಭಿಸ್ತಾ ಬಲರಾಮನೊಂದಿಗೆ ಬರ್ತಾ ಇದ್ದಾನೆ, ಎಲ್ಲ ಜೊತೆಗಾರರೊಂದಿಗೆ ಬರ್ತಾ ಇದ್ದಾನೆ. ಬಂದು ರಂಗದ ಹೆಬ್ಬಾಲಿಗೆ ಪರಮಾತ್ಮ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಪರಮಾತ್ಮ ಎಂತವನು ಅಂತಂದ್ರೆ ಬಂದಿರ್ತಕ್ಕಂಥ ಉದ್ದೇಶ ಪರಮಾತ್ಮಂದೇನು, ಎಲ್ಲಾ ಅಸುರರನ್ನು ಕೂಡ ಸಂಹಾರವನ್ನು ಮಾಡೋದಕ್ಕೋಸ್ಕರವಾಗಿನೇ ಅವತಾರವನ್ನು ಮಾಡಿರ್ತಕ್ಕಂಥವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅಂತ ಯಾವುದೇ ಇದ್ರೂ ಕೂಡ ಅತ್ಯಂತ ಪರಾಕ್ರಮಿಯಾಗಿರ್ತಕ್ಕಂಥ, ಅತ್ಯಂತ ಒಂದು ಸಕಲ ಕಾರ್ಯಗಳನ್ನು ಯಾವ ಕಾಲಕ್ಕೂ ಸರಿಯಾಗಿ ನಿರ್ವಹಣೆ ಮಾಡತಕ್ಕಂಥ, ಸರ್ವಜ್ಞನಾಗಿರ್ತಕ್ಕಂಥ, ಅಪಾರ ಶಕ್ತಿ ಸಂಪನ್ನನಾಗಿರ್ತಕ್ಕಂಥ ಪರಮಾತ್ಮ ಬರ್ತಾ ಇದ್ದಾನೆ. ಮೊದಲಿಗೆ ಕೋಲ್ಯ ಪೀಡ ವಧೆಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಆಯನ್ ಜಗದ್ಗುರು ತಮಃ ಬಲಿನಂ ಗಜೇಂದ್ರಂ ವೃದ್ಧ ಪ್ರಸಾದ ಪರಿರಕ್ಷಿತಂ ಆಸು ಅಪಶ್ಯತೆ ದುಷ್ಟ್ವಾ ಉರುರಂಗ ಮುಖ ಸಂಸ್ಥಿತ ಮೀಕ್ಷ್ಯ ಚೈಭ್ಯಂ ಪಾಪ ಪಹಾಯಿ ನಚಿರಾದಿತಿ ವಾಚಮೂಚೆ. ಜಗದ್ಗುರು ತಮಃ, ಗುರುಗಳಾಗಿರ್ತಕ್ಕಂಥವರು ಬ್ರಹ್ಮದೇವರಾಗಿರ್ತಕ್ಕಂಥವ್ರು ಜಗದ್ಗುರುಗಳು. ಅವರಿಗೂ ಗುರುಗಳಾಗಿರ್ತಕ್ಕಂಥವ್ರು ಲಕ್ಷ್ಮೀದೇವಿ. ಅವರಿಗೂ ಜಗದ್ಗುರುವಾಗಿರ್ತಕ್ಕಂಥ ತಮ, ಜಗದ್ಗುರು ತಮನಾಗಿರ್ತಕ್ಕಂಥವನು ಯಾರು ಅಂದ್ರೆ ಮಹಾಗುರುವಾಗಿರ್ತಕ್ಕಂಥವನು ಯಾರು? ಪರಮಾತ್ಮ. ಅವನು ಯಾರು? ವಿಶ್ವದ ಮಹಾಗುರುವಾಗಿರ್ತಕ್ಕಂಥ ಪರಮಾತ್ಮ ಬರ್ತಾ ಇರಬೇಕಾದ್ರೆ ಆ ಶಿವನ ಅನುಗ್ರಹದಿಂದ, ಶಿವನ ವರದಿಂದ ರಕ್ಷಿತವಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಆನೆಯನ್ನ ಪರಮಾತ್ಮ ನೋಡ್ತಾ ಇದ್ದಾನೆ. ಮಾಡಿ ಆ ಆವುತನಿಗೆ, ಮಾವುತ ಇದ್ದಾನೆ ಮೇಲೆ ಕೂತಿದ್ದಾನಲ್ಲ, ಆ ಮಾವುತನಿಗೆ ಹೇಳ್ತಾ ಇದ್ದಾನೆ. ಗೊತ್ತಾಯ್ತಾ? ಆ ರಂಗಸ್ಥಳದ ಪ್ರವೇಶ ದ್ವಾರದಲ್ಲೇ ನಿಂದಿಸಿದ್ದಾನೆ. ಮಾವುತನ ಕುರಿ ಪರಮಾತ್ಮ ಹೇಳ್ತಾ ಇದ್ದಾನೋ, ಎಲೆ ಪಾಪಿಯಾಗಿರ್ತಕ್ಕಂಥ ಏ ಮಾವುತ, ಬೇಗನೆ ಇಲ್ಲಿಂದ ದಾರಿ ಬಿಡು, ನಾನು ಒಳಗೆ ಹೋಗ್ಬೇಕಾಗಿದೆ ಅಂತ ಪರಮಾತ್ಮ ಅತಿ ಹೇಳ್ತಾ ಇದ್ದಾನೆ. ಯಾರಿಗೆ? ಮಾವುತನಿಗೆ ಹೇಳ್ತಾ ಇದ್ದಾನೆ. ಕ್ಷಿಪ್ತ ಸ ಈಶ್ವರತಮೇನ ಗಿರೀಶ ಲಬ್ಧ್ವಾ ದೃಪ್ತ ವರಾತೆ ಜಗತಿ ಸರ್ವಜನೈ ಅವಧ್ಯ ನಾಗಂ ತು ಅವಧ್ಯಂ
ಅಭಿಯಾಪ ಅಭಿಯಾಪ ಯತೆ ತಥೋಗ್ರೇ ಪಾಪೋ ದುರಂತ ಮಹಿಮಂ ಪ್ರತಿ ವಾಸುದೇವಂ. ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ, ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನನ್ನ ನಿಂದನ ಅಂತಕ್ಕಂಥದ್ದು ಮಾಡಿದಾಗ ಶಿವನ ವರದಿಂದ ಅತ್ಯಂತ ಕೊಬ್ಬಿರ್ತಕ್ಕಂಥ ಅವನು ಯಾರು? ಆ ಮಾವುತನಾಗಿರ್ತಕ್ಕಂಥವನು ಹೇಳ್ತಾ ಇದ್ದಾರೆ. ಅವನಿಗೆ ಕೂಡ ರುದ್ರದೇವರಿಂದ ಅವಧ್ಯತ್ವ ವರ ಅಂತಕ್ಕಂಥ ಅಂತ ಪಾಪಿಯಾಗಿರ್ತಕ್ಕಂಥ ಮಾವುತ, ಮತ್ತು ಅದು ಕೂಡ ಅವಧ್ಯವಾಗಿರ್ತಕ್ಕಂಥ ಆನೆ, ಅವಧ್ಯವಾಗಿರ್ತಕ್ಕಂಥ ಆನೆ ಅದು ಕೂಡ ದೈತ್ಯ ಇರ್ತಕ್ಕಂಥದ್ದು, ಇಷ್ಟ ಅಂತಕ್ಕಂಥ. ಮತ್ತು ಅವಧ್ಯನಾಗಿರ್ತಕ್ಕಂಥ ಇವನು ಮಾವುತನಾಗಿರ್ತಕ್ಕಂಥ ಅವನು ಮಾಡಿದ್ದಾನೆ, ಅದನ್ನ ಕೆಣಕಿ, ಆ ಆನೆಯನ್ನ ಕೆಣಕಿ ದೇವರ ಮೇಲೆ, ಕೃಷ್ಣನ ಮೇಲೆ ಅದನ್ನ ಬಿಡ್ತಾ ಇದ್ದಾನೆ. ಕೃಷ್ಣನ ಎದುರಿಸ್ಲಿಕ್ಕೆ ಬಂದೇ ಬಿಡ್ತದ ಆನೆ ಅಂತಕ್ಕಂಥ ದೈತ್ಯವಾಗಿರ್ತಕ್ಕಂಥ ಆನೆ. ವಿಕ್ರೀಡ್ಯತೇನ ಕರಿಣ ಭಗವಾನ್ ಸ ಕಿಂಚಿದ್ ಹಸ್ತೆ ಪ್ರಗುಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ ಕುಬ್ಭೆ ಪದಂ ಪ್ರತಿನಿಧಾಯ ವಿಷಾಣ ಯುಗ್ಮ ಉತ್ಕೃಷ್ಟ ಹಸ್ತ್ಯಮಪಯನ್ ನಿಪಪಾತ ಸೋಪಿ. ಅದ್ರ ಜೊತೆಗೆ ಸುಮ್ಮನೆ ಕೆಲವತ್ತು ಆಟ ಆಡಿದ್ದಾನೆ ಪರಮಾತ್ಮ. ಆನೆ ಜೊತೆ ಆಟ ಅಂತಕ್ಕಂಥದ್ದು ಆಡಿದ್ದಾನೆ. ಈ ಮಾಡಿ ಆ ಸೊಂಡ್ಲಿತ್ತಲ್ಲ, ಆ ಸೊಂಡ್ಲಿನ ತಿರುಗಿಸಿ ನೆಲದ ಮೇಲೆ ಅದನ್ನ ಬೀಳಿಸ್ಬಿಟ್ಟ. ಅದನ್ನ ದೊಡ್ಡದಾಗಿರ್ತಕ್ಕಂಥ ಆನೆಯನ್ನ ಕಿಳಿದೆಳೆದು ಭೂಮಿಯ ಮೇಲೆ ಬೀಳಿಸಿದ್ದಾನೆ. ಬೀಳಿಸ್ಬಿಟ್ಟು ಏನ್ ಮಾಡಿದ್ದಾನೆ? ಕುಂಭಸ್ಥಳದ ಮೇಲೆ ಕಾಲಿಟ್ಟಿದ್ದಾನೆ. ಗೊತ್ತಾಯ್ತ? ಕುಂಭಸ್ಥಳದ ಮೇಲೆ ಅಂತಕ್ಕಂಥ ಕಾಲಿಟ್ಟಿದ್ದಾನೆ ಅಂದ್ರೆ ಮಧ್ಯ ಆ ಕುಂಭಸ್ಥಳದ ಮೇಲೆ ಇಟ್ಟಿದ್ದಾನೆ. ಅದು ಕೆಳದ ಮೇಲೆ ಬಿದ್ದಿದೆ. ಅದು ಆನೆಯ ಕುಂಭಸ್ಥಳದ ಮೇಲೆ ಕಾಲಿ ಅಂತಕ್ಕಂಥ ಆ ಕಾಲು ಅಂತಕ್ಕಂಥದ್ದು ಇಟ್ಟು ಅದನ್ನ ಏನ್ ಮಾಡಿದ್ದಾನೆ? ತಾನು ಕಾಲೂರಿ ಅದ್ರ ಮೇಲೆ ಏನ್ ಮಾಡಿದ್ದಾನೆ? 2 ದಂತಗಳನ್ನ ಅನಾಯಾಸ ಕಿತ್ತುಬಿಟ್ಟ. ಆ 2 ದಂತಗಳನ್ನು, ಗೊತ್ತಾಯ್ತಾ? ಆ 2 ದಂತಗಳನ್ನ ಅನಾಯಾಸವಾಗಿ ಪರಮಾತ್ಮ ಅಂತಕ್ಕಂಥ ಕಿತ್ತಿ ಅದರಿಂದ ಮಾವುತಿಗೆ ಹೊಡೆದ್ರೆ ಅವನು ತಕ್ಷಣದಲ್ಲೇ ಸತ್ತು ಬಿದ್ದಿದ್ದಾನೆ. ಯಾರು? ಮಾವುತ ಅಂತ ಹೇಳ್ತಾ ಇದ್ದಾನೆ. ಆ ಕಾರಣ ಯಾವಾಗ ಅದನ್ನ ಪರಮಾತ್ಮ ಕಾಲಿಟ್ಟ, ಆ ಇದನ್ನ ತೆಗೆದ, ಯಾವುದು ಆ ದಂತಗಳನ್ನು ತೆಗೆದಿದ್ದಾನೆ, ಆಗ ಆನೆ ಕೂಡ ಮರಣ ಹೊಂದಿದೆ. ಆ ದಂತದಿಂದಲೇ ಮಾವುತನ ಸಂಹಾರ ಅಂತಕ್ಕಂಥದ್ದು ಪರಮಾತ್ಮ ಅನಾಯಾಸವಾಗಿ ಮಾಡಿದ್ದಾನೆ. ಆದ ಕಾರಣ ನಾಗಂ ಸಸಾದಿನಂ ಅವಧ್ಯಂ ಅಸೌ ನಿಹತ್ಯ ಸ್ಕಂದೇ ವಿಷಾಣಮಸೃಜ್ಯ ವಿಷಾಣಂ ಅವಸಜ್ಯ ಸಾಗ್ರಜೇನ ನಾಗೇಂದ್ರ ಸಾಂದ್ರಮದ ಬಿಂದು ಮಂದುಭಿ ಅಂಚಿತ ಅಂಗಃ ಪೂರ್ಣ ಆತ್ಮಶಕ್ತಿ ರಮಲಃ ಪ್ರವಿವೇಶ ರಂಗಂ. ಅವಧ್ಯವಾಗಿರ್ತಕ್ಕಂಥ ಆನೆಯನ್ನ, ಮಾವುತನನ್ನ ಇಬ್ಬರನ್ನು ಕೂಡ ಸಂಹಾರ ಅಂತಕ್ಕಂಥದ್ದು ಮಾಡಿ ಪೂರ್ಣನಾಗಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಶಕ್ತಿಯಿಂದ ಪೂರ್ಣ ಆತ್ಮಶಕ್ತಿ, ಪೂರ್ಣವಾಗಿರ್ತಕ್ಕಂಥ ಆತ್ಮಶಕ್ತಿ ಅಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ಬಲ, ಸ್ವರೂಪವಾಗಿರ್ತಕ್ಕಂಥ ಬಲ, ಅಂತ ಬಲದಿಂದ ಕೂಡಿರ್ತಕ್ಕಂಥ ಮತ್ತು ನಿರ್ದೋಷನಾಗಿರ್ತಕ್ಕಂಥ ಪರಮಾತ್ಮ ಅಣ್ಣದೊಂದಿಗೆ ಏನ್ ಮಾಡ್ತಾ ಇದ್ದಾನೆ? ಅವನಿಗೊಂದು ದಂತ ಕೊಟ್ಟ, ತಾನೊಂದು ದಂತ ಹಿಡ್ಕೊಂಡು ದಂತನ ಭುಜದ ಮೇಲೆ ಹಿಡ್ಕೊಂಡು ಇಬ್ಬರು ಕೂಡ ರಂಗಸ್ಥಳವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಆನೆಯ ಆ ಮದದ ಬಿಂದುಗಳು ಅಂದ್ರೆ ಕುಂಭಸ್ಥಳದ ಬಿಂದುಗಳು ಇರ್ತಾವ. ಆ ಕುಂಭಸ್ಥಳ ಅದು ರಸ ಉಕ್ಕಿ ಬರ್ತಾ ಇರ್ತದೆ. ಆನೆಯ ಕುಂಭಸ್ಥಳ ರಸ ಉಕ್ಕಿ ಬರ್ತಾ ಇದೆ ಅಂದ್ರೆ ಅಷ್ಟು ಮದವೇರಿದೆ ಅಂತ ಅರ್ಥದ್ದು. ಅಷ್ಟು ಮದ ಹೆಚ್ಚಾಯ್ತು ಅಂತಂದ್ರೆ ಅದು ಸ್ರಾವ ಆಗ್ತದೆ, ಕುಂಭಸ್ಥಳದಿಂದ ಹೊರಗೆ ಬರ್ತದೆ. ಗೊತ್ತಾಯ್ತಾ? ಅಂತ ಮದ ಬಿಂದುಗಳು ಯಾವಾಗ ಅದನ್ನ ಕೊಲ್ಬೇಕಾದ್ರೆ ಆ ಮದ ಬಿಂದುಗಳು ಪರಮಾತ್ಮನಿಗೆ ಸಿಂಪಡಣೆ ಆಗಿದೆ. ಆ ಸಿಂಪಡಿಸಿರ್ತಕ್ಕಂಥ ಮದ ಬಿಂದುಗಳನ್ನು ಕೂಡಿರ್ತಕ್ಕಂಥ ಒಂದೊಂದು ಕೈಯಲ್ಲಿ ಒಬ್ಬೊಬ್ರು ಆ ಒಂದು ಇರ್ತಕ್ಕಂಥ ದಂತಗಳನ್ನು ಹಿಡ್ಕೊಂಡು ಅವ್ರು ಏನ್ ಮಾಡಿದ್ದಾರೆ? ರಂಗಸ್ಥಳ ಅಂತಕ್ಕಂಥದ್ದು ಪ್ರವೇಶ ಅಂತಕ್ಕಂಥದ್ದು ಮಾಡಿದ್ದಾರೆ. ವಿಷ್ಟೇ ಜಗದ್ಗುರು ತಮೆ ಬಲವೀರ್ಯ ಮೂರ್ತೌ ರಂಗಂ ಮಮೋದ ಶುಶ್ರೂಷ ಜನೋ ಅಖಿಲ ಅತ್ರ ಕಂಜಂ ತಥಾಪಿ ಕುಮುದಂ ಚ ಯಥೈವ ಸೂರ್ಯ ಉದ್ಯತ್ಯಜೆ ಅನುಭವಿನಃ ವಿಪರೀತ ಕಾಚ. ಆ ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಪರಮಾತ್ಮ ಇರ್ತಕ್ಕಂಥ ಅವನು ಅಂತ ಬಲವೀರಿಗಳ ಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮ ರಂಗಸ್ಥಳ ಅಂತಕ್ಕಂಥ ಪ್ರವೇಶ ಅವ ಮಾಡ್ತಾ ಇದ್ದಾನೆ. ಎಲ್ಲಾ ಭಕ್ತರಿಗೆ, ಸಕಲ ಜ್ಞಾನಿ ಜನರಿಗೆ ಎಲ್ಲರೂ ಕೂಡ ಆನಂದದಿಂದ ಎಲ್ಲ ಆನಂದ ಉಳ್ಳವರಾಗಿದ್ದಾರೆ, ಆನಂದ ಭರಿತರಾಗಿದ್ದಾರೆ. ಅಜ್ಞಾನಿಗಳಾಗಿರ್ತಕ್ಕಂಥವರಿಗೆ, ದುಷ್ಟರಾಗಿರ್ತಕ್ಕಂಥವ್ರಿಗೆ ದುಃಖ ಆಗಿದೆ ಅಂತ ಎಲ್ಲಿ ಸಂಹಾರ ಮಾಡ್ಬಿಡ್ತಾ ಇದ್ದಾನೆ. ಜ್ಞಾನಿಗಳಾಗಿರ್ತಕ್ಕಂಥವರಿಗೆ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಸೂರ್ಯ ಉದಯಿಸಿದ ಕೂಡಲೇ ಕಮಲಗಳು ಅರಳಿ ಬಿಡ್ತಾವ. ಕಮಲಗಳು
ಆದ್ರೆ ಕನ್ನೈದಿಲಿ ಹೂ ಗೊತ್ತಾಯ್ತಾ, ಅದು ನೀಲಿಯ ಹೂಗಳು ಕನ್ನೈದಿಲಿ ಅಂತ ಕರೀತಾರೆ. ಆ ಕನ್ನೈದಿಲಿ ಹೂಗಳು ಬಾಡಿ ಬಿಡ್ತಾವ ಗೊತ್ತಾಯ್ತಾ, ಸೂರ್ಯ ಉದಿದ್ಬಿಟ್ಟು. ಅದೇ ಚಂದ್ರ ಉದಿದಾಗ ಕಮಲಗಳು ಮುದುರಿ ಬಿಡ್ತಾವ, ಕಮಲಗಳು ಗೊತ್ತಾಯ್ತು. ಕನ್ನೈದಿಲಿ ಹೂ ಅರಳುತ್ತದೆ. ಯಾವಾಗ ಚಂದ್ರ ಆ ರೀತಿಯಾಗಿರ್ತಕ್ಕಂಥ ಸೂರ್ಯ ಉದಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಕಮಲಗಳು ಅರಳಬೇಕು, ಕನ್ನೈದಿಲು ಮಾಡಬೇಕು. ಅದೇ ತರ ಏನಾಗಿದೆ, ಆ ಸ್ವರೂಪದಿಂದ ಉತ್ತಮರಾಗಿರ್ತಕ್ಕಂಥವರಿಗೆ ಸಂತೋಷವಾಗ್ತಾ ಇದೆ, ಸ್ವರೂಪದಿಂದ ದುಷ್ಟರಾಗಿರ್ತಕ್ಕಂಥವರಿಗೆ ಅವರಿಗೆ ದುಃಖವಾಗ್ತಾ ಇದೆ ಅಂತಕ್ಕಂಥ. ಆ ಕಾರಣ ಭಗವತ್ ಕಥಾಶ್ರವಣ ಮಾಡ್ತಕ್ಕಂಥದ್ದು ಯೋಗ್ಯರಾಗಿರ್ತಕ್ಕಂಥವರಿಗೆ ಒಂದೇ ಕಥಾಶ್ರವಣ, ಯೋಗ್ಯರಾಗಿರ್ತಕ್ಕಂಥವ್ರಿಗೆ ಸಂತೋಷ ಕೊಟ್ರೆ ಅದೇ ಕಥಾಶ್ರವಣನೇ ಅಯೋಗ್ಯರಾಗಿರ್ತಕ್ಕಂಥ ದುಃಖ ಕೊಡ್ತಂತ ಬರೀತಾರೆ, ಸುಖ ಕೊಡಂಗಿಲ್ಲ ಅಂತ. ಅಯೋಗ್ಯರಾಗಿರ್ತಕ್ಕಂಥವರಿಗೆ ಸುಖವನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಚಾಣೂರ ಮುಷ್ಟಿಕರನ್ನು ಕಳಿಸ್ತಾ ಇದ್ದಾನೆ. ಚಾಣೂರ ಮುಷ್ಟಿಕ ಮತ್ತೆ ಮುಂದೆ ಕಂಸನ ವಧ ಇರತಕ್ಕಂಥದ್ದನ್ನು ಉತ್ತರೋತ್ತರದಲ್ಲಿ ರೂಪ ಮಾಡ್ತಾ ಇದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತನಕಸ್ತುತಿ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯಘಟ ಕುಂಭೋಚ್ಚ ತ್ರಿಪಾಟನಾದಿಕಪಟ ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರಥತ ಸುನಖರ ಧಾರಿತ ರಾತಿದೂರ ಪ್ರಧ್ವಸ್ತ್ವಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕ್ಯ ವೃಂದೈಃ ಅಥವಾ ಭೂರಿಭಾಗೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈ ವೇಷತುಸ್ತೆ ಸಮಂ ಪಶ್ಯಾಮುತ್ತಮ ವಸ್ತು ದೂರತರತೋ ಪಾಸ್ತಂ ರಸೋ ಯೋಸ್ತಮಃ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಯುತಾಗ್ನಿ ಸ್ಫುರತೆ ಖದ್ಯೋತೋಪಮ ವಿಶ್ವಲಿಂಗ ಭಸಿತ ಬ್ರಹ್ಮೇಶು ಶಕ್ರೋತ್ಕರಾಃ. ಹರಿ ಓಂ. ಶ್ರೀಮದ್ ವಿಶ್ವಂಗ್ರ ನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ ಮಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರ ಸ್ಮಿತ ಶ್ರೀ ಧವಲಿತ ಕಕುಭ ಪ್ರೇಮ ಭಾರಂ ಭವಾರ. ಈ ಶ್ಲೋಕದಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿರ್ತಕ್ಕಂಥ ಇದು 41 ಶ್ಲೋಕಗಳು, 41 ಶ್ಲೋಕ ಮತ್ತು ಮುಖ ನಖಸ್ತುತಿ 2 ಶ್ಲೋಕ, ಒಟ್ಟು 43 ಶ್ಲೋಕಗಳು. ಈ ತ್ರಿವಿಕ್ರಮ ಪಂಡಿತ ರಚನೆ ಮಾಡಿರ್ತಕ್ಕಂಥ ವಾಯುಸ್ತುತಿಯ ಮೊದಲನೇ ಶ್ಲೋಕ ಇದು. ಯಾವುದು? ಶ್ರೀಮದ್ ವಿಶ್ವಂಗ್ರ ನಿಷ್ಠಾತಿ ಅಂತಕ್ಕಂಥ. ಇದರ ಒಂದು ಪದಚ್ಛೇದ. ಶ್ರೀಮದ್ ವಿಶ್ವಂಗ್ರ ನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ ಪಾಂಸವಃ. ಅಲ್ಲಿ ತನಕ ಒಂದೇ ಶಬ್ದ ಪಾಂಸವಃ. ಆಮೇಲೆ ಅಸ್ಮಾನ್ ಪುನಂತು ಒಂದು. ಆಮೇಲೆ ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭ. ಅಲ್ಲಿ ತನಕ ಒಂದೇ ಶಬ್ದ ಪ್ರೇಮ ಭಾರಂ ಬಭಾರ. ಇಷ್ಟು ಪದಚ್ಛೇದ. ಏನ್ ಅರ್ಥ ಏನು ಅಂತಕ್ಕಂಥದ್ದಂದ್ರೆ ಯತ್ರ ಎಲ್ಲಿ ಅಂತ ಅರ್ಥಕ್ಕಂಥದ್ದು. ವಾಚಾಂ ಅಂತಕ್ಕಂಥದ್ದಂದ್ರೆ ಮಾತುಗಳು, ಗೊತ್ತಾಯ್ತಾ? ಮಾತುಗಳು ಪ್ರಣೇತ್ರಿ ಅದರ ಪ್ರೇರಕರು, ಮಾತುಗಳ ಪ್ರೇರಕರು ಯಾರು? ಶಾರದಾದೇವಿ ಅಂದ್ರೆ ಭಾರತೀ ದೇವಿಯರು ಅಥವಾ ಸರಸ್ವತಿ ದೇವಿಯರು. ಅದನ್ನ ಯಾವ ಶಬ್ದದಿಂದ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಪ್ರಣೇತ್ರಿ ಅಂದ್ರೆ ಪ್ರೇರಕರಾಗಿರ್ತಕ್ಕಂಥ, ಅಂದ್ರೆ ಎಲ್ಲಿ ಮಾತುಗಳಿಗೆ ಪ್ರೇರಕರಾಗಿರ್ತಕ್ಕಂಥ ಯಾರು? ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭ. ಶಾರದಾ ಅಂತಕ್ಕಂದ್ರೆ ಶರತ್ಕಾಲಕ್ಕೆ ಶಾರದಾ ಅಂತ ಕರೀತಾರೆ. ಶರತ್ಕಾಲದ ಚಂದ್ರ, ಶರತ್ಕಾಲದ ಇಂದು, ಅದಕ್ಕೆ ಏನಂತ ಕರೀತಾರೆ? ಶುಭ್ರವಾಗಿರ್ತದೆ ಶರತ್ಕಾಲದೊಳಗೆ. ಯಾವಾಗೆಲ್ಲ ಮಳೆಗಾಲೆಲ್ಲ ಮುಗಿದಿರ್ತದೆ, ಚಳಿಗಾಲ ಪ್ರಾರಂಭ, ಮೋಡ ಸ್ವಚ್ಛವಾಗಿರ್ತಕ್ಕಂಥ ಮೋಡ, ಗೊತ್ತಾಯ್ತಾ? ಏನು ಮೋಡಗಳು ಇರೋದಿಲ್ಲ, ಸ್ವಚ್ಛವಾಗಿರ್ತಕ್ಕಂಥ ಆಕಾಶ, ಮೋಡಲ್ಲ ಸ್ವಚ್ಛವಾಗಿರ್ತಕ್ಕಂಥ ಆಕಾಶ, ಆಕಾಶದಲ್ಲಿರ್ತಕ್ಕಂಥ ಚಂದ್ರ. ಅದಕ್ಕೆ ಶಾರದಾ ಅಂದ್ರೆ ಶರತ್ಕಾಲದ ಚಂದ್ರ ಅಂತ ಅರ್ಥ. ಶಾರದಾ ಅಂತಕ್ಕಂಥ ಶಾರದಾ ಆಯ್ತು, ಶಾರದಾ. ಆಮೇಲೆ ಇಂದು ಅಂದ್ರೆ ಚಂದ್ರ, ಶರತ್ಕಾಲದ ಚಂದ್ರ. ಜ್ಯೋತ್ಸ್ನಾ ಅಂತಂದ್ರೆ ಏನರ್ಥ? ಬೆಳದಿಂಗಳು ಅಂತ. ಜ್ಯೋತ್ಸ್ನಾ ಅಂದ್ರೆ ಅರ್ಥ? ಇಟ್ಕೊಂತಾರೆ, ಹೆಣ್ಮಕ್ಳು ಇಟ್ಕೊಂತಾರೆ ಜ್ಯೋತ್ಸ್ನಾ ಅಂತ. ಜ್ಯೋತ್ಸ್ನಾ ಇಟ್ಕೊಂತಾರೆ. ಜ್ಯೋತ್ಸ್ನಾ ಅಂದ್ರೆ ಬೆಳದಿಂಗಳು.
ಶಾರದಾ ಶರತ್ಕಾಲ, ಇಂದು ಅಂದ್ರೆ ಚಂದ್ರ, ಶರತ್ಕಾಲದ ಚಂದ್ರನ ಬೆಳದಿಂಗಳು, ಗೊತ್ತಾಯ್ತಾ? ಅದರಲ್ಲಿ ಭದ್ರ ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ, ಭದ್ರ ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ. ಸ್ಮಿತ, ಸ್ಮಿತ ಅಂತಂದ್ರೆ ಮಂದಹಾಸ, ಮಂದಸ್ಮಿತ ಅಂತಂತಾರಲ್ಲ, ಸ್ಮಿತ ಅಂತಂದ್ರೇನು? ಮಂದಹಾಸ. ಮಂದಹಾಸದಿಂದ ಕೂಡಿರ್ತಕ್ಕಂಥ ಸ್ತ್ರೀ, ಸ್ಮಿತ ಸ್ತ್ರೀ ಅಂದ್ರೆ, ಸ್ತ್ರೀ ಅಂದ್ರೆ ಕಾಂತಿ. ಆಮೇಲೆ ಅದರಿಂದ ಬೆಳಗ್ತಾ, ಧವಲಿತ ಅಂದ್ರೆ ಬೆಳಗ್ತಾಕತ್ತ, ಕಕುಭ ಅಂದ್ರೆ ದಿಕ್ಕುಗಳು. ಅಂದ್ರೆ ಒಟ್ಟರ್ಥ ಏನು? ಶರತ್ಕಾಲದ ಚಂದ್ರನ ಬೆಳದಿಂಗಳಂತೆ ಮಂಗಳಭದ್ರ ಅಂದ್ರೆ ಮಂಗಳಕರವಾದ ಮಂದಹಾಸದ ಕಾಂತಿಯಿಂದ ದಿಕ್ಕುಗಳನ್ನು ಬೆಳೆಸ್ತಕ್ಕಂಥ ಯಾರಾಕಿ? ತ್ರಿಭುವನ ಮಹಿತ. ತ್ರಿಭುವನ ಮಹಿತ ಅಂದ್ರೇನು? 3 ಲೋಕದಲ್ಲಿ ಪೂಜ್ಯಳಾಗಿರ್ತಕ್ಕಂಥ ಶಾರದಾ, ಗೊತ್ತಾಯ್ತಾ? ಶಾರದಾ ದೇವಿಯರು ಅಂದ್ರೇನು? ಭಾರತೀ ದೇವಿಯರು ಅಥವಾ ಸರಸ್ವತಿ ದೇವಿಯರು ಒಂದೇ ಪ್ರಯೋಗ ಮಾಡ್ತಾರೆ. ಶಾರದಾ ದೇವಿ ಅಂದ್ರೆ ನಾವು ಭಾರತೀ ದೇವಿಯನ್ನು ತಗೋಬಹುದು, ಮತ್ತೆ ಸರಸ್ವತಿ ದೇವಿಯನ್ನು ತಗೋಬಹುದು. ಇಂಥ ಸರಸ್ವತಿ ದೇವಿಯರು ಅಂದ್ರೆ ಭಾರತೀ ದೇವಿಯರು ಆಕೆ ಯಾರಾಕಿ? ಮಾತುಗಳಿಗೆ ಪ್ರೇರಕಳು ಅಂತ ಒಂದು ಶರತ್ಕಾಲದ ಎಲ್ಲಾ ದಿಕ್ಕುಗಳನ್ನ ನಾಸ್ತಕ್ಕಂಥ ಲೋಕತ್ರಯದಿಂದ ಪೂಜಿತರಾಗಿರ್ತಕ್ಕಂಥ ಅಂತ ಭಾರತೀ ದೇವಿಯರು ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೇಮ ಭಾರಂ ಬಭಾರ, ಪ್ರೇಮ ಭಾರ ಅಂದ್ರೆ ಅತ್ಯಂತ ಅನುರಾಗವನ್ನ ಹೊಂದಿದ್ದಾರೆ. ಎಲ್ಲಿ ಹೊಂದಿದ್ದಾರೆ ಅವರು? ಅತ್ಯಂತ ಅನುರಾಗವನ್ನು ಎಲ್ಲಿ ಹೊಂದಿದ್ದಾರೆ ಅಂದ್ರೆ ಶ್ರೀಮದ್ ವಿಶ್ವಂಗರ ನಿಷ್ಠಾತಿ ಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ಪಾಂಸಭ. ಮೊದಲು ಇದರ ಒಂದು ಪದಚ್ಛೇದ ನೋಡಿ, ಶ್ರೀಮದ್ ವಿಷ್ಣಂಗರ ನಿಷ್ಠಾ ಒಂದು, ಗೊತ್ತಾಯ್ತಾ? ಆಮೇಲೆ ಅತಿ ಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಸತ್ಪಾಂಸವ ಅಂತಕ್ಕಂಥ. ಇದು ಅರ್ಥ ಏನು ಅಂತಂದ್ರೆ ಶ್ರೀಮದ್ ವಿಷ್ಣು ಅಂತಕ್ಕಂಥ. ಶ್ರೀ ಅಂದ್ರೇನು? ಲಕ್ಷ್ಮೀದೇವಿ. ಶ್ರೀಮದ್ ವಿಷ್ಣು ಅಂದ್ರೇನು? ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ಪರಮಾತ್ಮ ಶ್ರೀಮದ್ ವಿಷ್ಣು. ಅವರ ಅಂಗ್ರಿ ಅಂದ್ರೆ ಪಾದಗಳು, ಅಂದ್ರೆ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ಪರಮಾತ್ಮನ ಮಹಾವಿಷ್ಣುವಿನ ಪಾದಗಳಲ್ಲಿ, ಅಂಗ್ರಿ ಪಾದಗಳಲ್ಲಿ ಅತಿ ನಿಷ್ಠಾತಿ ಗುಣಗುರುತಮ, ಅತಿ ಭಕ್ತಿ ಮೊದಲಾಗಿರ್ತಕ್ಕಂಥ ಗುಣಗಳನ್ನ ಅತ್ಯಂತವಾಗಿ ಹೊಂದಿರತಕ್ಕಂಥ ಗುಣ ಅಂದ್ರೆ, ಗುಣ ಅಂದ್ರೆ ಭಕ್ತಿ ಮೊದಲಾಗಿರ್ತಕ್ಕಂಥ ಗುಣಗಳ ಹೊಂದಿರತಕ್ಕಂಥ ಯಾರವರು? ಗುರುತಮ, ಎಲ್ಲಾ ಗುರುಗಳಲ್ಲಿ ಕೂಡ ಶ್ರೇಷ್ಠರು. ಗುರುತರ ಗುರುತಮ, ಎಲ್ಲಾ ಗುರುಗಳಲ್ಲಿ ಶ್ರೇಷ್ಠರು. ಗುರುತಮ ಸೂಪರ್ಲೇಟಿವ್ ಡಿಗ್ರಿ. ಗುರುತಮ ಅಂದ್ರೆ ಶ್ರೇಷ್ಠರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯ. ಅವ್ರು ಯಾರು? ಶ್ರೀಮದಾನಂದ ತೀರ್ಥರು. ಮತ್ತೆಂಥವ್ರವರು? ತ್ರೈಲೋಕ್ಯಾಚಾರ್ಯರು, 3 ಲೋಕಗಳಿಗೆ ಆಚಾರ್ಯರವರು ಇರ್ತಕ್ಕಂಥವ್ರು. ಅವರ ಪಾದೋ ಜ್ವಲ ಜಲ ಜಲ ಸತ್ಪಾಂಸವ ಅಂದ್ರೇನು? ಪಾದ ಅಂದ್ರೆ ಅವರ ಪಾದಗಳ ಅಂತ ಅರ್ಥ, ಆಚಾರ ಪಾದಗಳ ಅಂತಕ್ಕಂಥದ್ದು. ಅದರ ಉಜ್ವಲ, ಪಾದೋಜ್ವಲ ಅಂದ್ರೆ ಪಾದ ಉಜ್ವಲ, ಉಜ್ವಲ ಅಂದ್ರೆ ಬೆಳಗ್ತಕ್ಕಂಥ, ಪಾದದ ಉಜ್ವಲ ಅಂದ್ರೆ ಆಚಾರ ಪಾದಗಳು ಅಂತಕ್ಕ ಬೆಳತಕ್ಕಂಥದ್ದು ಯಾವುದು? ಪಾದೋ ಉಜ್ವಲ ಜಲಜ ಹಂಗ ಪದವಿ ಮಾಡ್ಬೇಕು. ಹೇಳ್ಬೇಕಾದ್ರೆ ಪಾದೋಜ್ವಲ ಜಲ ಜಲ ಸತ್ಪಾಂಸ ಅಂತ ಹೇಳೋದು. ಆದ ಪದವಿಯಾಗಿ ಮಾಡ್ಬೇಕಾದ್ರೆ ಪಾದ ಉಜ್ವಲ ಜಲಜ. ಉಜ್ವಲ ಅಂತಂದ್ರೆ ಆ ಒಂದು ಬೆಳಗ್ತಕ್ಕಂಥ, ಉಜ್ವಲ ಅಂದ್ರೆ ಬೆಳಗೋದು, ಹೆಚ್ಚು ಪ್ರಕಾಶ ಮಾಡೋದು. ಜಲಜ ಅಂದ್ರೇನು? ನೀರಿನಲ್ಲಿ ಹುಟ್ಟತಕ್ಕಂಥ ಜಲಜ, ನೀರಿನಲ್ಲಿ ಹುಟ್ಟತಕ್ಕಂಥದ್ದು ಯಾವುದು? ಕಮಲ. ಉಜ್ವಲವಾಗಿರ್ತಕ್ಕಂಥ ಪಾದ ಎಂತದು? ಉಜ್ವಲವಾಗಿರ್ತಕ್ಕಂಥ ಕಮಲದಂತೆ ಇರ್ತಕ್ಕಂಥ. ಅದರಂತೆ ಜಲಜ ಲಸತ್, ಲಸತ್ ಅಂದ್ರೆ ಕಂಗೊಳಿಸೋದು. ಉಜ್ವಲ ಜಲ ಜಲ ಸತ್ ಪಾಂಸವ. ಏನ್ ಅರ್ಥ ಐತಿ ಈಗ? ಪಾದ ಅಂದ್ರೆ ಪಾದ, ಉಜ್ವಲ ಅಂದ್ರೆ ಅದರಿಂದ ಬೆಳಗ್ತಕ್ಕಂಥ, ಜಲಜ ಅಂದ್ರೆ ಅಂತದೇ ಕಮಲ, ಆ ಕಮಲದ ಒಂದು ಕಂಗೊಳಿಸ್ತಕ್ಕಂಥ ಧೂಳಿಗಳು ಸತ್ಪಾಂಸವ, ಕಂಗೊಳಿಸ್ತಕ್ಕಂಥ. ಲಸತ್ ಅಂತ ಬರ್ತದೆ. ಜ್ವಲ ಜಲ ಜಲಜ ಲಸತ್. ಪಾದೋ ಉಜ್ವಲ ಜಲಜ ಲಸತ್ ಪಾಂಸವ. ಲಸತ್ ಅಂದ್ರೆ ಕಂಗೊಳಿಸೋದು, ಪಾಂಸವ ಅಂತಂದ್ರೆ ಧೂಳಿಗಳು, ಧೂಳೆ ಕಣಗಳು ಪಾದ. ಅಂದ್ರೆ ಒಟ್ಟ ಅರ್ಥ ಏನು ಅಂತಂದ್ರೆ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ಪರಮಾತ್ಮನ ಪಾದಕಮಲಗಳಲ್ಲಿ ಮಧ್ವಾಚಾರ್ಯರು ಭಕ್ತಿ ಮೊದಲಾಗಿರ್ತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥ ಪರಮಾತ್ಮನ ಪಾದಕಮಲಗಳಲ್ಲಿ ಗುರುಗಳಿಗೆ ಶ್ರೇಷ್ಠರಾಗಿರ್ತಕ್ಕಂಥ
ಆನಂದ ತೀರ್ಥರು ಅಂತಕ್ಕಂಥ 3 ಲೋಕದ ಆಚಾರ್ಯರವರು. ಅಂತವರ ಪಾದಗಳನ್ನ ಆಕೆ ಏನ್ ಮಾಡ್ತಾ ಇದ್ದಾರೆ? ಸೇವನೆ ಮಾಡ್ತಾ ಇದ್ದಾರೆ. ಯಾರು? ಶಾರದಾ ದೇವಿ. ಅಂತ ಅವರ ಧೂಳುಗಳು ಅಂದ್ರೆ ಮಧ್ವಾಚಾರ್ಯ ಧೂಳುಗಳು. ಅಂದ್ರೆ ಭಾರತೀ ದೇವಿಯರು ಮಧ್ವಾಚಾರ್ಯ ಪಾದವನ್ನು ಸೇವನೆ ಮಾಡ್ತಾ ಇದ್ದಾರೆ. ಅಂತ ಮಧ್ವಾಚಾರ್ಯರ ಪಾದ ಧೂಳಿಗಳು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ, ಪುನಂತು ಪವಿತ್ರನ ಮಾಡಲಿ ಅಂತ ಇದು ತಾತ್ಪರ್ಯವಾಗಿರ್ತಕ್ಕಂಥ. ಅಂದ್ರೆ ಒಟ್ಟ ತಾತ್ಪರ್ಯ ಏನು? ಮಧ್ವಾಚಾರ್ಯರು ಪರಮಾತ್ಮನ ಪಾದಕಮಲದಲ್ಲಿ ಯಾವಾಗಲೂ ಕೂಡ ನಿಷ್ಠರಾಗಿದ್ದಾರೆ. ಅವ್ರು ಯಾರು? 3 ಲೋಕದ ಗುರುಗಳು, ಅವರು 3 ಲೋಕದ ಆಚಾರ್ಯರು, ಸಕಲ ವಾಗಾಭಿಮಾನಿಯಾಗಿರ್ತಕ್ಕಂಥ, ಮನಸ್ಸಿಗೆ ಮಾತುಗಳಿಗೆ ಪ್ರೇರಕಳಾಗಿರ್ತಕ್ಕಂಥ, ತ್ರಿಲೋಕ ಪೂಜೆಯಾಗಿರ್ತಕ್ಕಂಥ, ಶರತ್ಚಂದ್ರನ ಬೆಳದಿಂಗಳಂತೆ ಒಳ್ಳೆ ಶುಭ್ರವಾಗಿರ್ತಕ್ಕಂಥ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳತಕ್ಕಂಥ ಭಾರತೀ ದೇವಿ ಇದ್ದಾಳೆ. ಆಕೆ ಯಾವಾಗಲೂ ಕೂಡ ಅನುರಾಗ ಅತಿಶಯದಿಂದ ಅವರ ಸೇವೆಯನ್ನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾಳೆ. ಅಂತ ಪವಿತ್ರವಾಗಿರ್ತಕ್ಕಂಥ ಅವರ ಪಾದ ಪದ್ಮಗಳ ಧೂಳಿ ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ. ಇದು ಮೊದಲನೇ. ಅಂದ್ರೇನು? ತೀವ್ರ ಪಂಡಿತಾಚಾರ್ಯ ಮೊದಲಿಗೆ ಮಧ್ವಾಚಾರ್ಯರ ಪಾದ ಧೂಳಿಯನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಬರೇ ಪಾದ ಅಲ್ಲ, ಬರೇ ಪಾದ ಧೂಳಿಯನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಇದು ಯಾಕೆ ರಚನೆ ಮಾಡಿದ್ರು? ವಾಯುಸ್ತುತಿಯನ್ನ ಯಾಕೆ ರಚನೆ ಮಾಡಿದ್ರು? ಕಾರಣ ಏನವ್ರು ಮಾಡ್ಲಿಕ್ಕೆ ಅಂದ್ರೆ ಛಲಾರಿ ಶೇಷಾಚಾರ್ಯ ಬರಿತಾ ಇದ್ದಾರೆ. ವಾಯುಸ್ತುತಿಯ ಒಂದು ವ್ಯಾಖ್ಯಾನಕ್ಕೆ ಬರಿಬೇಕಾದ್ರೆ ಬರಿತಾ ಇದ್ದಾರೆ. ಏನಾಯ್ತು ಅಂದ್ರೆ ಬದ್ರಿಕಾಶ್ರಮಕ್ಕೆ ಹೋಗಿದ್ದಾರೆ ಆಚಾರ್ಯರು ಯಾತ್ರೆಗೋಸ್ಕರವಾಗಿ. ಬದ್ರಿಕಾಶ್ರಮ ಅಂತಕ್ಕಂಥ ಹೋದಾಗ ಅಲ್ಲಿ ಆ ಗುಡಿ ಒಳಗೆ ಮಧ್ವಾಚಾರ್ಯ ಏನ್ ಮಾಡ್ತಾ ಇದ್ದಾರೆ? ನಾರಾಯಣ ದೇವರನ್ನ ಪೂಜೆ ಅಂತಕ್ಕಂಥದ್ದು ಮಾಡ್ತಾ ಇರ್ಬೇಕಾದ್ರೆ ಕುತೂಹಲದಿಂದ ತೀವ್ರ ಪಂಡಿತಾಚಾರ್ಯ ಒಂದು ಕವಾಟದಿಂದ ಒಳಗೆ ಇಣುಕಿ ನೋಡ್ತಾ ಇದ್ದಾರೆ. ಅತ್ಯಂತ ಕುತೂಹಲದಿಂದ ಒಳಗೆ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಹೇಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿದಾಗ ಆ ಮಧ್ವ ರೂಪದೊಳಗೆ ಆಚಾರ್ಯ 3 ತ್ರಯವನ್ನು ಕಾಣಿಸ್ತಾ ಇದ್ದಾರೆ. ಹನುಮ, ಭೀಮ, ಮಧ್ವ ಅಂತಕ್ಕಂಥ ಹನುಮದ್ ರೂಪದಿಂದ ಅವರು ರಾಮದೇವರನ್ನು ಸೇವೆ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಮತ್ತೆ ಭೀಮಸೇನ ದೇವರಿಂದ ಕೃಷ್ಣ ರೂಪವನ್ನ ಸೇವೆ ಮಾಡ್ತಾ ಇದ್ದಾರೆ. ಮಧ್ವ ರೂಪದಿಂದ ವೇದವ್ಯಾಸ ದೇವರನ್ನ ಸೇವನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈ ಸುಯೋಗವನ್ನ ಅವರು ನೋಡ್ತಾ ಇದ್ದಾರೆ. ಆ ಕ್ಷಣದೊಳಗೆ ರಚಿತವಾಗಿರ್ತಕ್ಕಂಥ ಸ್ತುತಿಯ ವಾಯುಸ್ತುತಿ. ತಕ್ಷ ಹೆಂಗೆ ಇವರು ರಾಘವೇಂದ್ರ ಸ್ತೋತ್ರ ರಚನೆ ಮಾಡಿದ್ರಲ್ಲ ಇರ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಆಸು ಕವಿತೆಯಾಗಿ ಬಂದಿರತಕ್ಕಂಥದ್ದು ಇದು ವಾಯುಸ್ತುತಿ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅದನ್ನ ಸಮರ್ಪಣೆ ಮಾಡಿದ್ರು. ಅವ್ರೇನ್ ಮಾಡಿದ್ರು ಮಧ್ವಾಚಾರ್ಯ ಅಂದ್ರೆ ಈ ವಾಯುಸ್ತುತಿಗೆ ಸಕಲ ಅಭೀಷ್ಟ ದಾತೃತ್ವದ ಫಲವನ್ನು ತಕ್ಷಣ ಕೊಟ್ಟೇ ಬಿಟ್ರು. ಇದು ಯಾರು ಪಾರಾಯಣ ಮಾಡ್ತಾ ಇದ್ದಾರೋ ಸಕಲ ಅಭೀಷ್ಟ ಅವ್ರಿಗೆ ಏನ್ ಅಭೀಷ್ಟ ಕೇಳ್ತಾರೋ ಅಭೀಷ್ಟವನ್ನು, ಅದಕ್ಕೆ ನಮ್ಮಲ್ಲಿ ಪುರಸ್ಕರಣ ವಾಯುಸ್ತುತಿ ಪುರಸ್ಕರಣ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಪರಿಪಾಠ ನಿತ್ಯ ಪಠಣವಾಗಿರ್ತಕ್ಕಂಥ ಅಪೂರ್ವ ಸ್ತುತಿ. ಅದು ಹೇಗೆ ಕಂಡ ಅವರಿಗೆ ಅಂದ್ರೆ ಯಾರಿಗೆ? ತೀವ್ರ ಪಂಡಿತಾಚಾರ್ಯರಿಗೆ ಆ ಮಧ್ವಾಚಾರ್ಯರು ಆ 3 ರೂಪದಲ್ಲಿ ಹ್ಯಾಕ್ ಕಂಡ ಅಂದ್ರೆ ಹಿಂದಕ್ಕೆ ಜಾಂಬವಂತನ ಕೃಷ್ಣನಿಗೆ ಯುದ್ಧ ಆಗ್ತದೆ. ಸಮಂತಕ ಮಣಿ ವ್ಯಾಜದೊಳಗೆ ಒಳಗೆ ಗೃಹ ಪ್ರವೇಶ ಮಾಡಿದಾಗ ಕೃಷ್ಣಗೂ ಮತ್ತೆ ಜಾಂಬವಂತನ ಯುದ್ಧ ಆಗ್ತದೆ. ಮೆತ್ತಗಾಯ್ಬಿಡ್ತಾನೆ ಯಾರು? ಜಾಂಬವಂತ. ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಮೆತ್ತಗಾದಾಗ ಏನಾಗ್ತಾನೆ? ರಾಮರೂಪವನ್ನು ಸ್ಮರಣೆ ಮಾಡ್ತಾನೆ ಜಾಂಬವಂತ. ರಾಮರೂಪ ಸ್ಮರಣೆ ಮಾಡಿದ ಕೂಡಲೇ ಆ ಕೃಷ್ಣ ರೂಪದೊಳಗೆ ರಾಮರೂಪನ ನೋಡ್ತಾ ಇದ್ದಾನೆ ಯಾರು? ಜಾಂಬವಂತ. ಹಾಗೆ ನೋಡಿದ್ರು ಅಂತ ಬರೀತಾರೆ ವ್ಯಾಖ್ಯಾನಕಾರ. ಮಧ್ವರೂಪದೊಳಗೆ ಈ 3 ರೂಪವನ್ನ ನೋಡ್ತಾ ಇದ್ದಾರೆ. ತ್ರಿವಿಕ್ರಮ ಅಲ್ಲಿ ಬರಿತಾ ಇದ್ರು. ಶ್ರೀ ಮಧ್ವರೂಪೇ ಹನುಮದಾಕಾರಂ ದೃಷ್ಟ್ವಾ ಬರೀತಾರೆ. ನಿರೀಕ್ಷಮಾಣಾಸನ್ ಜಾಂಬವಂತನು ಕೃಷ್ಣ ರೂಪದಲ್ಲಿ ರಾಮಾವತಾರಂ ರಾಮಾವತಾರವನ್ನು ಹೇಗೆ ನೋಡಿದ್ನೋ ಅದೇ ತರ ಮಧ್ವ ರೂಪದಲ್ಲಿ ಹನುಮದಾಕಾರಂ ದೃಷ್ಟ್ವಾ ತದಾ ತೇಷಾಂ ವಾಯುತ್ವಂ ವಿಶ್ವಸ್ಯ ಮರುರೂಪ. ಗೊತ್ತಾಯ್ತಾ? ಅದನ್ನ ವರ್ಣನ ಅಂತಕ್ಕಂಥದ್ದು ಮಾಡಿದ್ದಾರೆ. ಆ ಕಾರಣ ಈ ವಾಯುದೇವರ ಅವತಾರ ತ್ರಯಗಳನ್ನ ಸಾಕ್ಷಾತ್ತಾಗಿ ಸಂದರ್ಶನ ಮಾಡಿರ್ತಕ್ಕಂಥ ಮಹಾಭಾಗ್ಯಶಾಲಿಗಳು ಯಾರು ಅಂದ್ರೆ ತೀವ್ರ ಪಂಡಿತಾಚಾರ್ಯರು ಅಂತ. ಗೊತ್ತಾಯ್ತಾ? ವಿಷ್ಣು ಸ್ತುತಿ ಅಂತ ಮಾಡಿದ್ದಾರೆ ಅವರು ತೀವ್ರ ಪಂಡಿತಾಚಾರ್ಯ. ಆ ವಿಷ್ಣು ಸ್ತುತಿಯಲ್ಲಿ ಕೂಡ ಮೊದಲಿಗೆ ಪರಮಾತ್ಮನ ಪಾದದ ಧೂಳಿಗಳನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಇರ್ತಾ ಇದ್ದಾರೆ. ಆ ಕಾರಣ ಯಾವಾಗಲೂ ಕೂಡ ದೊಡ್ಡವರ ನಮಸ್ಕಾರ ಅಂತಕ್ಕಂಥ ಅದಕ್ಕೆ ಶ್ರೀಪಾದಂಗಳವರು ಅಂತೀವಿ ನಾವು. ಪಾದಕ್ಕೆ ನಮಸ್ಕಾರ ಮೊದಲು.
ಪಾದ ಪೂಜೆ ಪಾದಕ್ಕೆ ನಮಸ್ಕಾರ, ಹೂವಿನಾರ ಹಾಕೋದು ಪಾದಕ್ಕೆ ಹೂವಿನಾರ, ಮಂಗಾರತಿ ಮಾಡೋದು ಪಾದಕ್ಕೆ ಮಂಗಾರತಿ ಮಾಡ್ತಕ್ಕಂಥ. ಅಷ್ಟು ಎತ್ತರಕ್ಕೆ ನಮ್ಗೆ ಯೋಗ್ಯತೆನೇ ಇಲ್ಲ. ಏನಿದ್ರು ಪಾದಕ್ಕೆ ಪೂಜೆ ಮಾಡ್ತಾ ಇದೀವಲ್ಲ, ಸ್ವಾಮಿಗಳು ಬಂದಾಗ ಮಾಡ್ತಾ ಇದೀವಲ್ಲ, ಮಾಡಿದ್ರು ಕೂಡ ಅಲ್ಲೇ ಅಲ್ಲೇ ಮಂಗಾರತಿ ಮಾಡ್ತೀವಿ, ಅಲ್ಲೇ ಪಾದ ಪೂಜೆ ಮಾಡ್ತಾ ಇದ್ವಿ, ಅಲ್ಲೇ ಹೂವಿನಾರ ಹಾಕ್ತಾ ಇದ್ವಿ, ಮಾಡ್ತಾ ಇದೀವಲ್ಲ, ಅದನ್ನ ತಿಳಿಸ್ತಾ ಇದ್ದ. ಕಾರಣ ಅಂತ ಪಾದಧೂಳಿ ನಮ್ಮನ್ನ ಪವಿತ್ರನಾಗಿ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ವಾಚಾಮಿತ್ರ ಪ್ರಣೈತಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನಮ್ಮ ಮಾತುಗಳನ್ನ ನಿಯಮನವನ್ನ ಮಾಡ್ತಕ್ಕಂಥಕ್ಕೆ ಯಾರು? ಸರಸ್ವತಿ ದೇವಿಯ. ಏನೇನೋ ವರ ಕೇಳಕ್ ಹೋಗಿದ್ದ, ನಿದ್ರೆ ಕೇಳಿಬಿಟ್ಟ, ಅಲ್ಲಿ ಒಳಗೆ ಸೇರಿಬಿಟ್ರು. ಯಾರು? ಸರಸ್ವತಿ ದೇವಿಯರು. ಕುಂಭಕರ್ಣನಿ ಬರ್ತಾ ಇಲ್ಲ, ಅವರೇ ನಿಯಮನ ಮಾಡೋದು, ಮಾತುಗಳ ನಿಯಮನ ಮಾಡ್ತಕ್ಕಂಥ. ಅದೇ ಋಗ್ವೇದ ಹೇಳ್ತಾರೆ, ನಾವಲ್ಲ. ಚೋದಯತ್ರಿ ಸೂನೃತಾನಾಂ ಚೇತಂತಿ ಚೇತಂತಿ ಸುಮತೀನಾಂ ಯಜ್ಞಂ ದದೆ ಸರಸ್ವತಿ. ಅದನ್ನೇ ಶ್ರೀಮನ್ ನ್ಯಾಯಶೋಧದೊಳಗೆ ಅದನ್ನೇ ಹೇಳ್ತಾ ಏನ್ ಹೇಳ್ತಾ ಇದ್ದಾರೆ? ಸಕಲ ವಚನ ಚೇತೋ ದೇವತಾ ಭಾರತಿ ಸ ಅಂತ ನ್ಯಾಯಶೋಧ ಒಳಗೆ ಟೀಕಾರಾಯ ಬರ್ತಾ ಇದ್ದಾರೆ. ಹೇ ಸರಸ್ವತಿ ದೇವಿಯೇ, ನೀವು ಸಕಲ ವಚನ ಚೇತೋ ದೇವತಾ, ನೀವು ಯಾರು? ಭಾರತಿ ಸ ಭಾರತಿ. ಮತ್ತೆ ಪರಮಾತ್ಮನಲ್ಲಿ ಇವರು ಅತ್ಯಂತ ನಿಷ್ಠರು. ಅತ್ಯಂತ ನಿಷ್ಠರು ಅಂತ ಬರ್ತದಲ್ಲ, ಸ್ತುತಿಯೊಳಗೆ ಬಂದಿದೆ, ಗುಣಗುರುತಮ ನಿಷ್ಠ ಅಂತ ಬರ್ತದಲ್ಲ. ಅತ್ಯಂತ ನಿಷ್ಠರಾಗಿರ್ತಕ್ಕಂಥ ಶುದ್ಧ ಭಾಗವತ ಧರ್ಮರಾಗಿರ್ತಕ್ಕಂಥವರು ಮಧ್ವಾಚಾರ್ಯರು. ಅಂದ್ರೆ ಶುದ್ಧ ಅಂದ್ರೇನು? ಪರಮಾತ್ಮನಲ್ಲಿ ಒಂದು ಸಾರಿ ಆದ್ರೂ ಕೂಡ ಇರ್ತಕ್ಕಂಥದ್ದು ಆ ಶುದ್ಧತೆಯ ಒಳಗೆ ವ್ಯತ್ಯಾಸ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಅಂದ್ರೆ ಇತರ ದೇವತೆಗಳು ಭಗವಂತ ನಿಷ್ಠರು ಇದ್ದಾರೆ, ಬೇರೆ ದೇವತೆಗಳು ಭಗವಂತ ನಿಷ್ಠರಾಗಿಲ್ಲ ಅಂತಲ್ಲ. ಆದರೆ ಒಂದೊಂದು ಕಾರಣದಿಂದ, ಯಾವುದೋ ಕಾರಣದಿಂದ ಅವರೇ ಲೋಪ ಆಗ್ತಕ್ಕಂಥದ್ದು. ಎಲ್ಲಿ ತನಕ? ಗರುಡಶೇಷ ರುದ್ರಾದಿಗಳ ತನಕ ಕೂಡ ಲೋಪ ಆಗ್ತಕ್ಕಂಥದ್ದು. ಬಲರಾಮ ದೇವರೇ, ಕೃಷ್ಣ ನಾನು ಕಳತನ ಮಾಡಿಲ್ಲಪ್ಪ, ಇದನ್ನ ಸಮಂತಕ ಬಗ್ಗೆ ಕಳತನ ಮಾಡಿಲ್ಲ, ನಂಬಲಿಲ್ಲ ಬಲರಾಮ, ಲೋಪ ಅಂತಕ್ಕಂಥದ್ದಾಗ್ತದೆ. ರುದ್ರದೇವರು ಕೂಡ ಪರಮಾತ್ಮ ರಾಮದೇವ್ರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಾರೆ. ಯಾವಾಗ? ರಾವಣ ಸಂಹಾರ ಅಂತಕ್ಕಂಥದ್ದು. ಹೌದಾತ? ಶೇಷಂದು ಕೂಡ ನಾವು ಕಥೆ ಕೇಳ್ತಾ ಇದ್ವಿ ವೆಂಕಟೇಶ್ ಕಲ್ಯಾಣದೊಳಗೆ. ಇವೆಲ್ಲ ಗರುಡ ಶೇಷನ್ ಮೊದಲು ಮಾಡಿಕೊಂಡು ಅತ್ಯಂತ ನಮಗಿಂತಲೂ ಸಂಬಂಧ ಇಲ್ಲ, ನಮಗೂ ಅವರಿಗೆ ಹೋಲಿಸ್ತಕ್ಕಂಥದ್ದಲ್ಲ. ಆದ್ರೂ ಕೂಡ ಅವರ ಸ್ವಲ್ಪವಾಗಿ ಅವರ ಭಕ್ತಿಯಲ್ಲಿ, ಅವರ ನಿಷ್ಠೆಯಲ್ಲಿ ಸ್ವಲ್ಪ ಲೋಪ ಕಾಣಿಸ್ತದೆ. ಯಾರಿಗೆ? ಗರುಡ ಶೇಷ ರುದ್ರಾದಿಗಳಿಂದ ಮೊದಲು ಮಾಡಿ ಕೆಳಗಿನವರಿಗೆ. ಆದ್ರೆ ವಾಯುದೇವರಿಗೆ ಯಾವ ಕಾಲ ಕೂಡ ಆ ರೀತಿಯಾಗಿರ್ತಕ್ಕಂಥ ನಿಷ್ಠತ್ವದೊಳಗೆ ವ್ಯತ್ಯಾಸ ಅಂತಕ್ಕಂಥದ್ದಿಲ್ಲ. ಅಂದ್ರೆ ಅಕಲಂಕಿತವಾಗಿರ್ತಕ್ಕಂಥ ಪರಾಕಾಷ್ಠವಾಗಿರ್ತಕ್ಕಂಥ ಹರಿನಿಷ್ಠೆ ಅಂತಕ್ಕಂಥದ್ದು. ಅದಕ್ಕೆ ಅವರು ಅಚ್ಛಿನ್ನ ಭಕ್ತರು. ಆದ ಕಾರಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥವರು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ರುಕೋದರಹ ಅಂತ ಬರ್ತದಲ್ಲ, ಈ ವಾರ್ತೆಯಿಂದ ಬರ್ತಾ ಇದೆ. ಆದ ಕಾರಣ ಅವರು ಅತಿ ಗುಣತಮ ಗುರುತಮ ಶ್ರೀಮದಾನಂದ ತೀರ್ಥ ಅಂತಕ್ಕಂಥ. ಆ ಕಾರಣ ಇಲ್ಲಿ ಪದಚ್ಛೇದ ಮಾಡ್ಬೇಕಾದ್ರೆ ಒಂದೊಂದೇ ಪದಚ್ಛೇದ ಬೇರೆ ಬೇರೆ ಮಾಡ್ಕೋಬಹುದು. ಶ್ರೀಮದ್ ವಿಷ್ಣಂಗರ ನಿಷ್ಠ ಬೇರೆ ಮಾಡ್ಬೋದು, ಅತಿಗುಣ, ಗುರುತಮ, ಶ್ರೀಮದಾನಂದ ತೀರ್ಥ, ತ್ರೈಲೋಕ್ಯಾಚಾರ, ಒಂದೊಂದು ಬೇರೆ ಬೇರೆ ಮಾಡ್ಕೊಂಡ್ರೆ ಇವೆಲ್ಲ ಸಂಬೋಧನ ಪ್ರತಿಮಾ ಆಗ್ತದೆ. ಸಂಬೋಧನ ಪ್ರತಿಮಾ ವಿಭಕ್ತಿ ಅಂದ್ರೆ ಹೇ ರಾಮ, ವಿಸರ್ಗ ಇಲ್ಲಲ್ಲಿ, ರಾಮ ಅಂತ ವಿಸರ್ಗ ಇಲ್ಲ. ಹೇ ಶ್ರೀಮದ್ ವಿಷ್ಣಂಗರಿ ನಿಷ್ಠ, ಹೇ ಅತಿಗುಣ, ಹೇ ಗುರುತಮ, ಹೇ ಶ್ರೀಮದ್ ಆನಂದ ತೀರ್ಥ, ಹೇ ತ್ರೈಲೋಕ್ಯಾಚಾರ್ಯ ಅಂತಕ್ಕಂಥ ಎಲ್ಲ ಅವರಿಗೆ ಮಧ್ವಾಚಾರ್ಯ ಸಂಬೋಧನೆ ಅಂತಕ್ಕಂಥದ್ದು ಆಗ್ತಾ ಇದೆ. ಆದ ಕಾರಣ ಭಾರತೀ ದೇವನೇ ಮನೋವಚನಗಳಿಗೆ ನಿಯಂತ್ರಣ ಮಾಡ್ತಕ್ಕಂಥ ಆಕಿ ಅಂದ್ಮೇಲೆ ಆಕೆಯ ಪತಿಯಾಗಿರ್ತಕ್ಕಂಥ ಪರಮಾತ್ಮ ಅಂತಕ್ಕಂಥ ಅಂದಮೇಲೆ ಇನ್ನ ಶ್ರೇಷ್ಠತ್ವ ಅಂತಕ್ಕಂಥದ್ದು, ಜ್ಞಾನಾಭಿಮಾನಿ ಅಂತಕ್ಕಂಥದ್ದೇನಿದೆ ಅವರೇ ವಾಯುದೇವರು ಜ್ಞಾನಾಭಿಮಾನಿಗಳಾಗಿದ್ದಾರೆ ಅಂತಕ್ಕಂಥ. ಮತ್ತೆ ಮಧ್ವಾಚಾರ್ಯರ ಪಾದ ಧೂಳಿಗಳು ಅಂತಕ್ಕಂಥದ್ದಂದ್ರೆ ಅದನ್ನ ಯಾರು ಸೇವನೆ ಮಾಡ್ತಾ ಇದ್ದಾರೆ? ಭಾರತೀ ದೇವರು ಮಾಡ್ತಾ ಇದ್ದಾರೆ. ಪಾದ ಧೂಳಿಗಳು ಅಂತಂದ್ರೆ ಏನು? ಸರ್ವಮೂಲ ಗ್ರಂಥದಲ್ಲಿರ್ತಕ್ಕಂಥ ಪದಗಳು ಅಂತ ಶಬ್ದಗಳು, ಅದಕ್ಕೆ ಪಾದ ಅಂತ ಕರೀತಾರೆ, ಅವಕ್ಕೆ ಪದಗಳು ಅಂತ ಕರೀತಾರೆ. ಅದರಿಂದ ಬರ್ತಕ್ಕಂಥ ಅರ್ಥಗಳು, ಅರ್ಥ ವಿಶೇಷಗಳು. ಈ ಅರ್ಥಗ್ರಹಣಕ್ಕೆ ಮುಖ್ಯಾಧಿಕಾರಿಗಳು ಅಂದ್ರೆ ಪರಮಾತ್ಮನ ಆಚಾರ್ಯ ಪಾದಕ್ಕೆ ಸೇವನೆ ಮಾಡ್ಲಿಕ್ಕೆ ಮುಖ್ಯಾಧಿಕಾರಿಗಳು ಯಾರು? ಭಾರತೀ ದೇವರು. ಹಾಗೋ ಮಧ್ವಾಚಾರ್ಯ ಸರ್ವಮೂಲ ಗ್ರಂಥಗಳ ಪದಗಳ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಮುಖ್ಯಾಧಿಕಾರಿಗಳು ಯಾರು? ಭಾರತೀ ದೇವಿಯರೇ ಮುಖ್ಯಾಧಿಕಾರಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಂದು ಶಬ್ದ ಹೇಳಿ ನಾಳೆ ಮತ್ತೆ ವಿವರಣೆ ಕೊಡೋಣ. ಇಲ್ಲಿ ಆಚಾರ್ಯ ಅಂತ ಪ್ರಯೋಗ ಮಾಡಿ, ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ಪಂಸ. ಆಚಾರ್ಯ ಯಾರಂತಾರೆ? ಆಚಾರ್ಯ ಅಂತಂದ್ರೆ ಅಂತೀವಲ್ಲ, ಏ ಆಚಾರ್ಯ ಬರೀತಾರೆ, ಡೆಫಿನೇಷನ್ ಕೊಡ್ತಾರೆ. ಆಚಾರ್ಯ ಡೆಫಿನೇಷನ್ ಏನು? ಸ್ವಯಂ ಆಚರತೆ ಯಸ್ಮಾತೆ ಆಚರಂ ಸ್ಥಾಪಯತ್ಯಪಿ ಆಚಿನೋತಿ ಶಾಸ್ತ್ರಾಣಿ ಆಚಾರಸ್ಥೇನ ಉಚ್ಯತೆ.
ಬ್ರಹ್ಮಾಂಡ ಪುರಾಣದ ವಾಕ್ಯ ವಾಯು ಪುರಾಣದ ವಾಕ್ಯವನ್ನು ಕೋಟ್ ಮಾಡಿ ಕೊಡ್ತಾ ಇದ್ದಾರೆ ಆಚಾರ್ಯರು. ಆಚಾರ ಶಬ್ದಾರ್ಥ ಏನು? ಮೊದಲನ್ನ ಆಚಾರವಂತನಾಗಿರಬೇಕು ನೋಡಿ, ಫಸ್ಟ್ ಅವನು ಆಚಾರವಂತನಾಗಿರಬೇಕು. ಆಮೇಲೆ ಆಚಾರವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು, ಆಚಾರವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು, ಆಚಾರವನ್ನ ಅವನು ಆಚರಣೆ ಮಾಡ್ತಾ ಇರಬೇಕು, ಮತ್ತೆ ಆಚಾರವನ್ನು ತಿಳಿಸಿ ಕೊಡೋದ್ರಲ್ಲಿ ಸಮರ್ಥನಾಗಿರ್ಬೇಕು. ಬೇರೆಯವರಿಗೆ ತಾನು ಅಷ್ಟೇ ಮಾಡೋದಲ್ಲ, ತಾನಷ್ಟೇ ಮಾಡಿದ ಆಚಾರ ಅಲ್ಲ ನೋಡಿ, ಮೂರವ ಗೊತ್ತಾಯ್ತಾ? ಆಚಾರವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು, ಆಚಾರವನ್ನು ತಾನು ಅನುಷ್ಠಾನ ಮಾಡ್ತಾ ಇರ್ಬೇಕು, ಬೇರೆ ಸರಿಯಾಗಿ ತಿಳಿಸಿ ಅವರನ್ನು ಅನುಷ್ಠಾನದಾಗುವಂತೆ ಅವ್ರಿಗೆ ಮಾಡ್ಬೇಕು. ಅವ್ರು ಯಾರಿದ್ದಾರೋ ಈ ಮೂರು ಕ್ವಾಲಿಟಿ, ಈ ಮೂರು ಗುಣ ಇರ್ತಕ್ಕಂಥವ್ರು ಯಾರಿದ್ದಾರೋ ಅವ್ರು ಏನಂತ ಕರೀತಾರೆ? ಆಚಾರ. ಅಂದಮೇಲೆ ಇವರು ತ್ರೈಲೋಕ್ಯಾಚಾರ್ಯರು, ತ್ರೈಲೋಕ್ಯಾಚಾರ್ಯರು ಹೇಗೆ ಅಂತಕ್ಕಂಥ ವಿವರಣೆಯನ್ನ ನಾಳೆ ನೋಡೋಣ. ನಂಬಲ್ಲಿ ಮಧ್ವಾಂತರ. ಶ್ರೀಕೃಷ್ಣಾರ್ಪಣಮಸ್ತು. ಎನ್ನೆ ಹೇಳ್ತಾ ಇದ್ನಲ್ಲ ಇದ್ರದ್ದು ವಸ್ತ್ರದ ಬಗ್ಗೆ, ಮಧ್ವಾಚಾರ್ಯರು ಅದು ವಾಯುದೇವರ ವಸ್ತ್ರ, ವಾಯುದೇವರ ವಸ್ತ್ರದ ಬಗ್ಗೆ ಹೇಳ್ತಾ ಇದ್ನಲ್ಲ, ಆ ಉಪನಿಷತ್ತಿನೊಳಗೂ ಬರ್ತದೆ ಕಥಾ. ಉಪನಿಷತ್ ಒಳಗೆ ಅದು ಪ್ರಾಣದೇವರ ಅವ್ರ ಉತ್ತಮತ್ವ ಸ್ಥಾಪನೆ ಅಂತಕ್ಕಂಥದ್ದು ಆಗ್ತದೆ. ಪ್ರಾಣದೇವರ ಉತ್ತಮತ್ವ ಸ್ಥಾಪನಾ ಅಂತಕ್ಕಂಥದ್ದು ಆದ್ಮೇಲೆ ಆಗ ಪ್ರಾಣದೇವರು ಅಂತಾರೆ, ಆ ರೀತಿ ಅಂದ್ಮೇಲೆ ನನಗೆ ಅನ್ನ ಏನು ಅಂತ ಕೇಳ್ತಾರೆ ದೇವತೆಗಳನ್ನು. ಏ ದೇವತೆಗಳೇ, ಬರೀ ಉತ್ತಮತ್ವ ಅಂತ ನನ್ನ ಸ್ಥಾಪನೆ ಮಾಡಿದ್ರಿ, ನನಗೆ ಅನ್ನ ಏನು, ನನಗೆ ಅನ್ನ ಕೊಡ್ರಿ ಅಂತ ಪ್ರಾಣದೇವರು ಕೇಳಿದ್ರೆ, ಎಲ್ಲಾ ಪ್ರಾಣಿಗಳು ಏನು ಅನ್ನವನ್ನು ತಿಂತಾವೆ ಅದೇ ನಿಮಗೆ ಅನ್ನ ಅಂತ ಹೇಳಿದ್ರು. ಒಂದೊಂದು ಪ್ರಾಣಿಗೆ ಒಂದೊಂದು ಅನ್ನ ಅಂತಕ್ಕಂಥದ್ದಿದೆ, ಗೊತ್ತಾಯ್ತಾ? ಅದು ನಿಮಗೆ ಅನ್ನ ಅಂತ ಹೇಳಿದ್ರು. ಅದಾದ್ಮೇಲೆ ನಿಮ್ಮ ವಸ್ತ್ರ ಏನು ಅಂತ ಕೇಳಿದ್ದಾರೆ. ಯಾರು? ಪ್ರಾಣದೇವರು ಕೇಳ್ತಾ ಇದ್ದಾರೆ, ನನಗೇನು ಅನ್ನವನ್ನು ಕೊಟ್ರಿ, ಎಲ್ಲಾ ಪ್ರಾಣಿಗಳ ಅನ್ನ ನನಗೆ ಅನ್ನ ಅಂತ ಹೇಳಿದ್ರಿ, ಸರಿ ನನಗೆ ವಸ್ತ್ರ ಬೇಕಲ್ಲ, ನನಗೆ ವಸ್ತ್ರ ಏನು ಅಂತ ಕೇಳಿದ್ರೆ ಆಗ ವಸ್ತ್ರ ಹೇಳ್ತಾ ಇದ್ರಿ. ನಿಮಗೆ ನಾವು ಊಟ ಕೊಡ್ಬೇಕಾದ್ರೆ ನೀರು ಕುಡಿತೀವಲ್ಲ ಅದೇ ನಿಮ್ಮ ವಸ್ತ್ರ ಅಂತಕ್ಕಂಥ. ಮೊದಲು ನಾವೇನ್ ಮಾಡ್ತೀವಿ? ಅಮೃತೋಪಸ್ತರಣೇಶು ಸ್ವಾಹ ಅಂತ ಮೊದಲು ನೀರು ತಗೊಂಡು ನಾವು ಪರಿಶೀಲನೆ ಮಾಡಿ ನೀರು ತಗೊಂತೀವಿ. ನೀರು ತಗೊಂಡ್ಮೇಲೆ ನಾವು ಊಟ ಕೊಡ್ತೀವಿ. ಮೊದಲೇನು ನೀರು ತಗೊಂತಾ ಇದ್ವಿ, ಅಮೃತೋಪಸ್ಥಿ ಶರಣ ಸ್ವಾಹ ಅಂತ ಏನು ನೀರು ತಗೊಂತೀವಿ ಅದೇ ನಮಗೆ ಉಡ್ತಕ್ಕಂಥ ಧೋತ್ರ ವಸ್ತ್ರ ಅಂತ ಹೇಳ್ತಾ ಇದ್ವಿ. ಆಮೇಲೆ ಊಟ ಆದ್ಮೇಲೆ ನೀರು ಕುಡಿದು ಮತ್ತೆ ಹೇಳ್ತೀವಿ ಅಮೃತ ಅಪಿಧಾನಮಸಿ, ಅಮೃತೋಪಿಧಾನಮಸಿ ಅಂತ ಹೇಳ್ತಾ ಇದ್ವಿ. ಅದೇನು? ಆ ಹೊತ್ತಕ್ಕಂಥ ವಸ್ತ್ರ, ಅದೇ ನಿಮ್ಮ ವಸ್ತ್ರ ಅಂತ. ಅದೇ ನಾವು ತಗೋತಕ್ಕಂಥ ಊಟ ಕೊಡ್ತಕ್ಕಂಥ ಅಮೃತೋಪಿ ಸ್ತರಣಮಸಿ, ಅಮೃತೋಪಿ ಧಾನಮಸಿ ಎಂಬುದು ವಾಯುದೇವರಿಗೆ ವಸ್ತ್ರಗಳು. ಮತ್ತೆ ಅನ್ನ ಯಾವುದು? ಎಲ್ಲಾ ಪ್ರಾಣಿಗಳ ಅನ್ನವಾಗಿರ್ತಕ್ಕಂಥದ್ದು ಅನ್ನ ಅಂತಕ್ಕಂಥದ್ದು. ಈ ಅನುಸಂಧಾನದ ಊಟ ಕೊಡ್ತೀವಿ ಅಲ್ಲಿ, ಅದ್ರ ಬಗ್ಗೆ ದ್ವಾಂತರ್ಗತ. ಶ್ರೀಕೃಷ್ಣಾರ್ಪಣ. ಮನಸೇಂದ್ರಿಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.